ಬೆಳಿಗ್ಗೆ ಯಾವ ರೀತಿ ಜೀವನ ಪ್ರಾರಂಭ ಮಾಡ್ತೀವೋ ಅದೇ ರೀತಿ ದಿವಸ ಎಲ್ಲ ನಡೆಯುತ್ತೆ. ಬೆಳಿಗ್ಗೆ ಎದ್ದರು, ಅದೇ ಯಜಮಾನರು ಎದ್ದರು, ಬಾತ್ರೂಮ್ಗೆ ಹೋದರು, ನೋಡಿದ್ರೆ ಟ್ಯಾಪ್ ತಿರುಗಿಸ್ತಾರೆ, ನೀರು ಬರಲಿಲ್ಲ. ಫಿಲಪ್ ಮಾಡಿ ಅಂತ ಎಷ್ಟು ಹೇಳಿದ್ರು, ಎಷ್ಟು ಹೊಡ್ಕೊಂಡ್ರು ಕೇಳಲ್ಲ ಇವರು ಅಂದ್ಕೊಂಡು ಗೊಣಗ್ಕೊಂಡು ಬಂದು ಸ್ವಿಚ್ ಹಾಕೋಣ ಅಂತ ಸ್ವಿಚ್ ಹಾಕ್ಲಿಕ್ಕೆ ಹೋದರು, ಕರೆಂಟ್ ಹೋಯಿತು. ಏನು ದೇಶನೋ ಏನೋ, ಮನಸ್ಸು ಭಾಳ ಬದಲಾಡ್ತು. ಮತ್ತೆ ಹಾಳಾಗೋಲಿ, ಬಕೆಟಿಲೋ ನೀರಲ್ಲಿ ಮುಖ ತೊಳೆಯೋಣ ಹಲ್ಲುಜ್ಜಿ ಅಂತ ಆ ಬ್ರಷ್ ತಗೊಂಡು ಅದು ಪೇಸ್ಟ್ ಹಾಕ್ಕೊಂಡು ಹೀಗಂದರು. ಅಂದರೆ ಆ ಮಗ ವಿವೇಕ್ ಅಂತ ಅವನ ಹೆಸರು. ಟೂತ್ ಪೇಸ್ಟ್ ತಂದಿಡು ಅಂದರೆ ಓಡೋಮಸ್ ತಂದಿಟ್ಟೆ ಅಂತ. ಯಾವಾಗ ಹೀಗಂದ್ರು ಅದು ಮುಖ ಕೆಂಪಗಾಗ್ಬಿಡ್ತು, ಕೋಪ ಬಂತು. ಅಷ್ಟೊತ್ತಿಗೆ ಹೆಂಡತಿ ಎದ್ದು ಬಂದ್ಲು. ಇವ್ರ ಮುಖ ನೋಡಿ ಯಾತ್ರದ ಈ ಮನೆಗೆ ಎಲ್ಲರೂ ದುಮ ಅಂತಿರ್ತಾರೆ. ಇನ್ನು ಅವತ್ತೆಲ್ಲ ಅಷ್ಟೇ ಜೀವನ. ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ಎಷ್ಟು ಸಂಪ್ರದಾಯ, ಪೃಥ್ವಿ ನಮಸ್ಕಾರ ಮಾಡು ಮೊದಲು. ಅಮ್ಮ ವಿಧಿ ಇಲ್ದಿರ ನಿನ್ನ ಮೇಲೆ ಕಾಲಿಡಬೇಕು, ಕ್ಷಮಿಸು ಅಂತ ಕೇಳ್ಕೊ. ಆ ದೈವ ಚಿಂತನೆ ಪ್ರಾರಂಭ ಆಗಬೇಕು. ಮತ್ತು ಶೌಚಕ್ರಿಯೆ ಮುಗಿಸಿ ಸ್ನಾನ ಮಾಡಿ ಪಾರಾಯಣ ಮಾಡಿಕೊಂಡು ಇಷ್ಟ ದೇವತಾ ಮಂತ್ರವನ್ನು ಜಪ ಮಾಡಿಕೊಂಡು ನಂತರ ಮಾಡತಕ್ಕಂಥ ಯಾವುದೇ ಕೆಲಸವಾಗಲಿ, ಯಾವುದೇ ಕೆಲಸ ಅಂದರೆ ಕಳ್ತನ ಮಾಡ್ತೀನಿ, ಸುಳ್ಳು ಹೇಳ್ತೀನಿ ಅಲ್ಲ, ನಿತ್ಯ ನೈಮಿತ್ಯ ಕರ್ಮ ಯಾವುದಾದ್ರೂ ಮಾಡಲೇಬೇಕಾಗಿದೆಯೋ ಧಾರ್ಮಿಕವಾಗಿರ್ತಕ್ಕಂಥ ಕರ್ಮಗಳನ್ನು, ಅಂಥ ಕರ್ಮವನ್ನು ನಾನು ಮಾಡ್ತೀನಿ ಅಂತ ಅಹಂಕಾರ ಇಲ್ದಿರ ಇಷ್ಟಾನಿಷ್ಟ ಮನಸ್ಸು ಸಮಾಧಾನ ಇಟ್ಕೊಂಡು ಪರಮಾತ್ಮನ ಸೇವೆ ಅಂತ ಮಾಡು ಹೌದಾ. ಮತ್ತು ಮನಸ್ಸು ಸಮಾಧಾನವಾಗಿರುತ್ತೆ. ಆ ಸಮಾಧಾನ ಅಂತ ಮನಸ್ಸಿಂದ ಎಷ್ಟು ಮಾತ್ರ ಸುಖ ಇದೆ ಈ ಜೀವನದಲ್ಲಿ, ಎಷ್ಟು ಮಾತ್ರ ನೆಮ್ಮದಿಯಾಗಿದ್ದೀನಿ ಅಂತ ಯೋಚನೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ದಿವಸ ಬೆಳಗ್ಗೆ ಏನೋ ಒಂದು ರಾಮಾಯಣ, ಗೋಳು, ಅದು ಭಾರತ ದೇಶದಲ್ಲಿ ಸೋಷಿಯಲ್ ರಿಲೇಷನ್ಶಿಪ್ಸ್ ಇದೆ. ಇದು ಒಳ್ಳೆಯದೇ. ಯಾಕೆಂದರೆ ಯಾರನ್ನ ಕಷ್ಟ ಸುಖ ಅಂದರೆ ಆಗ್ತಾರೆ. ಮನೆಯಲ್ಲಿ ಯಾರಿಗನ್ನ ಒಂದು ಕಾಯಿಲೆ ಬಂತು ಹೌದಾ, ಆಸ್ಪತ್ರೆಗೆ ಸೇರಿಸ್ಬೇಕು, ನೋಡ್ಕೊಳ್ಳೋಕೆ ಜನ ಇರ್ತಾರೆ ಅಂತ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಈಗಿನ ಕಾಲಕ್ಕೆ ಏನಾಗಿದೆ, ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ, ಪ್ರೀತಿ ವಿಶ್ವಾಸ ಮರ್ಯಾದೆ ಎಲ್ಲ ಹೋಯ್ತು. ಈಗಿನ ಕಾಲಕ್ಕೆ ಬಿಗ್ ಬಂಗ್ಲಾ ಸ್ಮಾಲ್ ಫ್ಯಾಮಿಲಿ, 3 ಬೆಡ್ರೂಮ್ ಹೌಸು, ಏನೇನೋ ಇದೆ. ಯಾರ್ಯಾರು ನಾನು ನಮ್ಮ ಶ್ರೀಮತಿಯವರು, ಅಫ್ಕೋರ್ಸ್ ನಮ್ಮ ಶ್ರೀಮತಿಯವರು ಇಲ್ಲೇ ಇದೆ ಅಂದರೆ ಅವ್ರ ಜೊತೆಗಿರಬಾರ್ದು ಅಂತಲ್ಲ ಏನು ಕರ್ತವ್ಯ. ಅಂದರೆ ನಾವೇನು ಮಾಡ್ತಿದ್ದೀವಿ, ಇಷ್ಟು ಸಂಸಾರದಲ್ಲಿ ಬೆಳಗ್ಗೆ ಎದ್ದು ಆ ಜಪ ಎಲ್ಲ ಮುಗಿಸ್ಕೊಂಡು ಮಾಡತಕ್ಕಂಥ ಕರ್ಮನ ಯೋಗ ಬುದ್ಧಿಯಿಂದ ಮಾಡಿ ಸಮಾಧಾನದ ಮನಸ್ಸಿಂದ ಎಷ್ಟು ಮಾತ್ರ ಸುಖ ಇದೆ ಅಂತ ಯೋಚಿಸ್ಬೇಕು. ಯೋಚಿಸಿ ಚೆನ್ನಾಗಿ ಅರ್ಥ ಆಗುತ್ತೆ, ವ್ಯರ್ಥ ಜೀವನ ಆಗ್ತಾಯಿದೆ, ಪ್ರಯೋಜನ ಇಲ್ಲ ಅನಿಸುತ್ತೆ. ಆಗ ಆತ್ಮಸ್ವರೂಪವನ್ನು ಪಡಿಬೇಕು, ಪರಮಾತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅನ್ನತಕ್ಕಂಥ ದೃಢವಾದಂಥ ಇಚ್ಛೆ ಬರಬೇಕು ಹೌದಾ. ಆ ಇಚ್ಛೆ ಬಂದಾಗ ಏನು ಮಾಡಬೇಕು, ಮನೆ ಬಿಟ್ಟು ಹೊರಟು ಬಿಡು ಅಂದರು. ನಿಜ ಗೃಹಾತ್ ಪೂರ್ಣಂ ವಿನಿರ್ಗಮ್ಯತಾಂ, ಮನೆ ಬಿಟ್ಟು ಹೊರಡು. ನಿಜವಾದ ಭಗವಾನ್ ಬುದ್ಧನ ಥರ ಎದ್ದು ಹೋಗ್ಲಿಕ್ಕೆ ಸಾಧ್ಯವಾದರೆ ಎದ್ದು ಹೋಗ್ಬೋದು, ತಪ್ಪೇನಿಲ್ಲ ಹೌದಾ. ಒಂದು ಇಲ್ಲ ಆ ಥರ ಸಾಧ್ಯವಾಗಲ್ಲ ಅಂದರೆ ನಾನು ಇನ್ನೊಂದು ಹೇಳಿದೆ, ನನ್ನ ಜವಾಬ್ದಾರಿ ಇಷ್ಟೆಲ್ಲ ಕಟ್ಕೊಂಡಿದ್ದೀನಿ, ಬಿಟ್ಟು ಹೋದರೆ ಹಾಗಾಗುತ್ತೆ ಅಂತ ವಿವೇಕ ಮಾಡಿ ಕೊನೆಗೆ ಆ ಸ್ವಾಮಿಗಳು ಆ ಹಲ್ಲಿ ಗುಡ್ಡು ಹಾಕಿದ್ದು, ಅಲ್ಲಿಂದ ಮರಿ ಈಚೆ ಬಂದಿದ್ದು, ಎಲ್ಲೋ ಆಹಾರ ಹೊಡಿಕೊಂಡು ತಿಂದಿದ್ದು ನೋಡಿ ಏನಂದರು, ಎಲ್ಲರೂ ನೋಡ್ಕೊಳ್ತಾನೆ ಪರಮಾತ್ಮ ಇದ್ದಾನೆ ಅಂದ್ಬಿಟ್ಟಾದರೂ ವಿವೇಕದಿಂದ ಹೋಗಬೇಕು. ಅಷ್ಟು ಆಗಲ್ಲ ಅಂತ ಇಟ್ಕೊಳ್ಳಿ. ಮನೆಯಲ್ಲೇ ಅಂಟಿದಿರೇ ಇರಬೇಕು. ಹೊರಗಡೆ ಅನ್ನಿಸ್ಬೇಕು, ಬಾ ಎಷ್ಟೊಂದು ಜವಾಬ್ದಾರಿ ಹೊತ್ತಿಯವರೋ ಇವರು, ಎಷ್ಟು ಚೆನ್ನಾಗಿ ನೋಡ್ತಾರೋ ಕುಟುಂಬನ ಅಂತ ಅನ್ನಿಸ್ಬೇಕು ಅವ್ರಿಗೆ. ಆದರೆ ಒಳಗಡೆ ಮಾತ್ರ ಅದಕ್ಕೆ ನಾನು ದಿವಸ ನೋಡಿದ್ವಿ, 2 ಕೋಣೆಗಳ ನೀ ಮಾಡು ಮನದಾಲಯಲ್ಲಿ, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು, ವಿರಮಿಸೊಬ್ಬನ ಒಳಮನೆಯ ಶಾಂತಿಯಲ್ಲಿ ವರಯೋಗ ಮಾರ್ಗವಿದು ಮಂಕುತಿಮ್ಮ. ವ್ಯವಹಾರವನ್ನು ಆಳಕ್ಕೆ ತಗೋಬಾರ್ದು. ಹೇಗೆ ನಡೆದ್ರು ಒಂದೇ, ನಾವು ಹಾಗೇ ನಡಿಬೇಕು ಹೀಗೆ ನಡಿಬೇಕು ಅಂತೀವಿ, ಕೊನೆಗೆ ಹೇಗೆ ನಡೆದ್ರು ಒಂದೇ.
ಈ ಯಾರೋ ಕೋತಿಗಳು ಸಾಕ್ತಿದ್ರಂತೆ. ಬೆಳಿಗ್ಗೆ ಹೊತ್ತು 4 ಹಿಡಿ ಅಲ್ಲ 4 ಹಿಡಿ ಇದು ಕಳ್ಳೆ ಬೀಜ ಕೊಡೋನು, ಮತ್ತು ಸಂಜೆಗೆ 3 ಹಿಡಿ ಕೊಡೋನಂತೆ. ಒಂದು ದಿವಸ ಏನು ಮಾಡ್ತಾನೆ, ಅದು ಯಾಕೋ ಏನೋ ಇವತ್ತು 3 ಹಿಡಿ ಕೊಡ್ತೀನಿ ಬೆಳಿಗ್ಗೆ, ಸಂಜೆ 4 ಕೊಡ್ತೀನಿ ತಗೊಳ್ಳಿ. ಎಲ್ಲ ಒಂದೇ ಆಯಿತು, ಇಲ್ಲ 4, 3, 7 ಇಲ್ಲ 3, 4, 7 ಅಂದರೆ ಕೋತಿಗಳು ಗಲಾಟೆ ಮಾಡೋದು ಅಂತ. ಬೆಳಿಗ್ಗೆ 4 ಕೊಡು, ಸಂಜೆಗೆ ನೋಡ್ಕೊಳ್ಳೋಣ, ಅದು ಕೊಡು 4 ಅನ್ನುವಂತೆ. ಈ ಕೋತಿಗಳ ಹತ್ರ ಯಾಕೆ ಗಲಾಟೆ ಅಂತ ಕೊಟ್ಬಿಟ್ಟ. ನಾವು ಅಷ್ಟೇ, ನಾವೇನೋ ಒಂದು ಹೇಳಿದ್ರೆ ಹಾಗಲ್ಲ, ಹೀಗಾಗಬೇಕು, ಹೇಗಾದರೂ ಒಂದೇ ಸರಿ ಮಾಡಿ ನಿನ್ನಿಷ್ಟ ಪ್ರಕಾರ ಮಾಡಿ ಅಂದ್ಬಿಟ್ಟು ಯಾವುದನ್ನು ಒಳಗಡೆಗೆ ತಗೋಬಾರ್ದು, ಹೊರಗಡೆಗೆ ಮಾತ್ರ ಮಾಡ್ತಿರ್ಬೇಕು. ಹೇಳಿದ ಈಶ್ವರನ ಸಂಸಾರ ತೆಗಿರ್ಬೇಕು. ಈಶ್ವರ ಅಷ್ಟೆಲ್ಲ ಒದ್ದಾಡ್ತು. ಇಬ್ಬರು ಹೆಂಡ್ತಿರಂತೆ, ತಲೆ ಮೇಲೆ ಒಬ್ಬ ಹಾಕಿ ತೊಡೆ ಮೇಲೆ ಒಬ್ಬ ಹಾಕಿ, ಆ ಗಣೇಶನ ಗಲಾಟೆ, ಷಣ್ಮುಖನ ಗಲಾಟೆ ಇವೆಲ್ಲ ಇದ್ರೂ ಶಾಂತವಾಗಿದ್ದಾನೆ. ಯಾಕೆ ಕುತ್ತಿಗೆನಲ್ಲೇ ಇಟ್ಕೊಂಡಿದ್ದಾನೆ ಹೊರತು ಹೃದಯಕ್ಕೆ ತೊಗೊಳಿಲ್ಲ. ಅದು ಒಂದು. ಎರಡನೇದು, ಸಂಸಾರ ಅಂದರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಇದನ್ನು ಒಪ್ಪಲ್ಲ ಗೃಹಸ್ಥರು, ಒಪ್ಪದಿರ ಇಲ್ಲಿ ಇದೇ ಸತ್ಯ. ಯಾರಪ್ಪ ಬಂಧು ಬಳಗ ನಮಗೆ ಅಂದರೆ ಹಿಂದಿನ ಜನ್ಮದ ಶತ್ರುಗಳು, ಹಿಂದಿನ ಜನ್ಮದ ಮಿತ್ರರು, ಹಿಂದಿನ ಜನ್ಮದ ಋಣಸ್ಥರು. ಅದರಲ್ಲಿ ಮಿತ್ರತ್ವ ಅನ್ನತಕ್ಕಂಥದ್ದು ಭಾಳ ಕಮ್ಮಿ. ಯಾಕೆ ಅಂದರೆ ಅತಿ ಸ್ನೇಹ ಗತಿ ಕೆಡಿಸ್ತು. ಹೌದಾ? ಸ್ನೇಹಿತರಾಗಿರ್ತೀವಿ, ಒಂದೇನನ್ನ ಅವರೆಲ್ಲೋ ಸಿನಿಮಾ, ಇಬ್ಬರು ಭಾಳಷ್ಟು ಸ್ನೇಹಿತರು, ಒಬ್ಬರನ್ನ ಬಿಟ್ಟು ಒಬ್ರು ಎಲ್ಲೂ ಹೋಗ್ತಿರ್ಲಿಲ್ಲ. ಇದ್ದಕ್ಕಿದ್ದಾಗ ಒಂದು ದಿವಸ ಅವ್ನು ಸಿನಿಮಾಕ್ಕೆ ಹೋಗ್ಬಿಟ್ಟ, ಇವ್ನಿಗೆ ಹೇಳಲೇ ಇಲ್ಲ. ಅವರಂತೂ ಯಾವತ್ತೂ ಹೇಳಿಲ್ಲ ಬಿಡು, ಇವನಿಗೆ ಯಾವಾಗಲೂ ಹೇಳೋಗ ಇವನಿಗೇನು ಬಂತು. ಸಾಮಾನ್ಯವಾಗಿ ವ್ಯವಹಾರ ಹಾಗೇನೆ. ಇವಾಗ ಸಾಲ ಕೊಡ್ತಿರ್ತಾರೆ, ಯಾರೋ ಒಬ್ಬರು ಕೇಳಿದಾಗೆಲ್ಲ ಕೊಡ್ತಿರ್ತಾರೆ. ಇನ್ನು ಕೆಲವರು ನಾವು ಕೇಳಿದಾಗೆಲ್ಲ ಇಲ್ಲ ಅಂತಾರೆ. ಒಂದು ಸಲ ಇನ್ನು ಯಾರು ಕೊಡ್ತಿದ್ನೋ ಅವನು ಇಲ್ಲ ಅಂದ. ಇವಾಗ ನಂಗೆ ಸಾಧ್ಯವಿಲ್ಲಪ್ಪ, ನಾನು ಇಲ್ಲ ಕೊಡಲ್ಲ. ಅವರಂತೂ ಯಾವತ್ತೂ ಕೊಡಲಿಲ್ಲ. ಹೋಗಲಿ, ಯಾವಾಗಲೂ ಕೂಡ ಇವನಿಗೇನು ರೋಗ? ಅಂದರೆ ಯಾವಾಗಲೂ ಕೊಡ್ತಿದ್ದವನು ರೋಗ ಬರಬೇಕು. ಅಂದರೆ ಫ್ರೆಂಡ್ಶಿಪ್ ಅನ್ನೋದು ನಿರಂತರವಾಗಿರಲ್ಲ, ಹೋಗ್ಬಿಡುತ್ತೆ. ಆದ ಕಾರಣ ಸಂಬಂಧದಲ್ಲಿ ಋಣ ಸಂಬಂಧ ಮತ್ತು ಶತ್ರು ಸಂಬಂಧನೇ ಜಾಸ್ತಿ. ಆದ ಕಾರಣ ನಾವೆಷ್ಟೇ ಸೇವೆ ಮಾಡಲಿ, ನನ್ನ ಹೇಳಿದ ನಾಯಿ ಪಾಪ ಅಷ್ಟೆಲ್ಲ ಸೇವೆ ಮಾಡ್ತು, ಕೊನೆಗೆ ಅದೇನೆ ಅದಕ್ಕೆ ಪಾಪ ಕೊಯ್ಕೊಂಡು ಸುಮ್ಮನಿತ್ತಂಥದ್ದು. ಒಂದು ವೇಳೆ ಎಗರು ಕಚ್ಚಿಬಿಟ್ಟಿದ್ರೆ ಇನ್ನೊಂದು ದಿವಸ ಕಳಿಸ್ತಿಲ್ಲ ಅದನ್ನು. ಬಟ್ ಆದರೆ ಆ ಥರ ಮಾಡಬಾರ್ದು ಅಂದ್ಕೊಂಡು ಸುಮ್ಮನಿತ್ತಂಥದ್ದು. ನಾವು ಅಷ್ಟೇ, ಎಷ್ಟೇ ಮಾಡಿದ್ರೂ ತೃಪ್ತಿ ಇರೋಲ್ಲ. ಯಾಕೆ? ಹಿಂದಿನ ಜನ್ಮ ಶತ್ರುಗಳು, ಋಣಸ್ಥರು. ಅದಕ್ಕೋಸ್ಕರ ದಿವ್ಯಜರು ಹೇಳ್ತಾರೆ, ಋಣವ ತೀರಿಸಬೇಕು. ಮನೆಯಲ್ಲಿ ನಾವೆಲ್ಲರಿಗೂ ಸೇವೆ ಮಾಡ್ತೇವೆ, ನಿಜವಲ್ಲೂ ಮಾಡಬೇಕು. ಮೋಹದಿಂದ ಜೀವನ ಮಾಡಬಾರ್ದು, ಪ್ರೇಮದಿಂದ ಜೀವನ ಮಾಡಬೇಕು. ಪ್ರೇಮದಿಂದ ಮೋಹದಿಂದ ಅಂದರೆ ಭಾಳಷ್ಟು ವ್ಯತ್ಯಾಸ ಇದೆ. ಪ್ರೇಮ ಅಂದರೆ ನಾನು ಹೇಗೆ ನೋಡ್ಕೋಬಲ್ಲೆ ಇವರನ್ನೆಲ್ಲ, ಯಾವ ರೀತಿ ಇವ್ರನ್ನ ಸಂತೋಷವಾಗಿ ಇಟ್ಟಿರಬಲ್ಲೆ, ಏನು ತ್ಯಾಗ ಮಾಡಬಲ್ಲೆ ಇವ್ರಿಗೋಸ್ಕರ. ಅವ್ರೇನು ಮಾಡ್ತಾರೆ ನನಗೆ, ಅವರಂದರೆ ನನಗಿಷ್ಟ. ಅವ್ರೇನು ಮಾಡದಿರ ಇರಲಿ, ಒಟ್ಟಿನಲ್ಲಿ ಅವರಂದರೆ ಇಷ್ಟ, ನಾನು ಸೇವೆ ಮಾಡ್ತೀನಿ, ನನಗೆ ಅವರಂದರೆ ಈ ಪ್ರೇಮ. ಆ ರೀತಿ ಮಾಡಬೇಕು. ಹೌದಾ? ಇಲ್ಲ ಮೋಹ ಅಂದರೆ ನನ್ನವರು ಅಂದಮೇಲೆ ನನಗೋಸ್ಕರ ಇರಬೇಕು, ನಾನು ಸೇವೆ ಮಾಡಬೇಕು, ನಾನು ಚೆನ್ನಾಗಿ ನೋಡ್ಕೋಬೇಕು. ಮನೆಗೆಲ್ಲರೂ ಇದೇ ರೀತಿ ಯೋಚನೆ ಮಾಡ್ತಾರೆ, ಅದಕ್ಕೆ ಜಗಳ ಬರೋದು. ಯಾರು ಹೇಗನ್ನ ಯೋಚನೆ ಮಾಡ್ಕೊಳ್ಳಿ, ನಾವು ಈ ಮಾರ್ಗದಲ್ಲಿರೋರು ತ್ಯಾಗ ಜೀವನಕ್ಕೆ ರೆಡಿ ಆಗಬೇಕು. ಆ ರೀತಿ. ಯಾಕಪ್ಪ? ಋಣ ತೀರಿಸಬೇಕು. ಋಣವ ತೀರಿಸಬೇಕು. ಋಣವ ತೀರಿಸು ಜಗದಾದಿ ಸತ್ವನು ಜನದಿ ಕಾಣುತ್ತದರೋಲ್ ಒಂದು ಗೂಡಲು ಬೇಕು. ಮನೆಯೊಳಗೆ ಮಠ ನಿನಗೆ ಮಂಕುತಿಮ್ಮ. ಮನೆಯೊಳಗೆ ಮಠ. ಈ ಕೇರಳದಲ್ಲಿ ಕನ್ನನ್ಗಾಡಲ್ಲಿ ಒಂದು ಆನಂದಾಶ್ರಮ ಅಂತಿದೆ. ಭಾಳಷ್ಟು ಜನ ಹೋಗ್ತಿರ್ತಾರೆ, ನಾನು ಒಂದು ಸಲ ಹೋಗಿದ್ದೆ ಅಂತ ಇಟ್ಕೊಳ್ಳಿ. ಹೋಗಿದ್ದೆ, ಅಲ್ಲೊಂದು ಡೈಲಾಗ್ ನೋಡಿದ್ರೆ ಆಶ್ರಮಗಳಲ್ಲೂ ಎಷ್ಟು ಮಾತ್ರ ನೆಮ್ಮದಿ ಇರುತ್ತೆ ಅಂತ ಗೊತ್ತಾಗುತ್ತೆ. ಯಾರೋ ಒಂದು ಸ್ವಲ್ಪ ಜನ, ಒಂದು 10-15 ಜನ ಯಾತ್ರೆಗೆ ಕರ್ಕೊಂಡೋಗಿದ್ವಿ. ಆ ಸ್ವಾಮಿಗಳ ಹತ್ರ ಮಾತಾಡ್ತಾ ಇದ್ದೆ, ಆಶ್ರಮ ಎಲ್ಲಿ ತಮ್ಮದು ಅಂದರು ಅವರು. ಸ್ವಾಮೀಜಿ, ನಾನು ಎಲ್ಲೂ ಆಶ್ರಮ ಮಾಡೋಕ್ಕೆ ಹೋಗಿಲ್ಲ, ನನಗಂತೂ ಯೋಗ್ಯತೆ ಇಲ್ಲ ಅಂದೆ. ಅದು ಎಷ್ಟು ಚೆನ್ನಾಗಿ, ಯು ಆರ್ ಎ ಫ್ರೀ ಬರ್ಡ್, ಯು ಆರ್ ಎ
ಫ್ರೀ ಬರ್ಡ್, ಸ್ವತಂತ್ರ ಅಂತ ಹಕ್ಕಿ ನೀನು. ಅಂದರೆ ಆ ಮಾತಲ್ಲೇ ಆಶ್ರಮ ಕಟ್ಕೊಂಡ್ರೆ ಎಷ್ಟು ರಾಮಾಯಣ ಅನ್ನೋದು ಅರ್ಥ ಆಗುತ್ತೆ ಆ ಸ್ವಾಮೀಜಿ ಹೇಳೋದ್ರಲ್ಲಿ. ಅಂದರೆ ಎಲ್ಲಾದರೂ ಆಗಲಿ ನಾವು ಏನಪ್ಪ ಆನಂದಾಶ್ರಮ ಯಾರೋ ಹೋಗಿದ್ದರು, ಮತ್ತೆ ಅವ್ರು ವಾಪಸ್ ಬರ್ತಿರ್ಬೇಕಾದ್ರೆ ಆ ಸ್ವಾಮಿಗಳು ಹೇಳಿದಂತೆ ನಿಮ್ಮ ಮನೆಯೇ ಆನಂದಾಶ್ರಮ ಮಾಡ್ಕೊಳ್ಳಿ ಅಂತ. ಅಂದರೆ ಅಲ್ಲಿಗೇನು ಅರ್ಥ, ಮುಂದಿನ ವಾಕ್ಯ ನಾವೇ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಅವಾಗವಾಗ ಬಂದು ನಮ್ಗೆ ಹಿಂಸೆ ಕೊಡಬೇಡಿ, ನಿಮ್ಮ ಮನೆಯೇ ಆನಂದಾಶ್ರಮ ಮಾಡ್ಕೊಳ್ಳಿ. ಮುಂದಿನ ವಾಕ್ಯ ಹೇಳಿಲ್ಲ ಅವರು. ನಾನು ಕೇಳಿದೆ ಏನು ಹೇಳಿದ್ರು ಸ್ವಾಮಿಗಳಂದರೆ ನಿಮ್ಮ ಮನೆಯೇ ಆನಂದಾಶ್ರಮ ಮಾಡ್ಕೊಳ್ಳಿ. ಆದರೆ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನಾನು ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗ್ತೀನಿ. ನಿಮ್ಮ ಮನೇನ ಆನಂದಾಶ್ರಮ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಆದರೆ ಆಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಹಾಗೆ ಬೇರೆ ಕೇಳಬೇಕಲ್ಲ, ಮತ್ತೇನು ಮಾಡಬೇಕು? ನಿಮ್ಮ ಮನಸ್ಸನ್ನೇ ಆನಂದಾಶ್ರಮ ಮಾಡ್ಕೊಳ್ಳಿ. ಮನಸ್ಸನ್ನೇ ಆನಂದಾಶ್ರಮ ಮಾಡ್ಕೊಳ್ಳಿದಾಗ ಋಣ ತೀರಿಸಬೇಕು. ತೀರಿಸೋಣ. ಯಾರು ಇವರೆಲ್ಲ? ಜಗದಾದಿ ಸತ್ವನ ಜನರಲ್ಲೂ ಕಾಣುತ್ತಾ ಆ ಪರಮಾತ್ಮ ಸ್ವರೂಪ ಇವರೆಲ್ಲ. ಸೊ ಆ ಪರಮಾತ್ಮನ ಸೇವೆನೇ. ಈಗ ಅಡುಗೆ ಮಾಡಬೇಕಾದ್ರೆ ನೀವುಗಳು ಆ ಥರ ಮಾಡ್ತೀವಿ ಅಂತ ಸಾಮಾನ್ಯವಾಗಿ ಮನಸ್ಸು ಗೊಣಗುತ್ತೆ. ದಿವಸ ಬೇಯಿಸ್ಬೇಕು, ಯಾವ ದೇವ್ರು ಮಾಡಿದ್ನೇ ಅಂತಾರೆ. ನಮ್ಮ ಮನೆಗೆ ಯಾರೂ ಹಚ್ಕೊಳ್ಳೋ, ನನಗೆ ಬಿದ್ದಿದೆ ಅಂತ ಗೊಣಗುತ್ತೆ. ನಿಜಲ್ಲಿ ಯಾರಿಗೋಸ್ಕರ ಅಡುಗೆ ಮಾಡ್ತೀವಿ? ನೋಡಿ ಸ್ವಾಮೀಜಿ ಎಷ್ಟು ಜನ ಇದ್ದಾರೆ, ಒಬ್ಬರು ಹಚ್ಕೊಳ್ಳಲ್ಲ, ನನ್ನ ಪ್ರಾಣಕ್ಕೆ ಬಂದಿದೆ ಅಂತಾರೆ. ಅಲ್ಲ, ಅಷ್ಟು ಜನ ಇಲ್ಲ. ಎಲ್ಲ ಶರೀರದಲ್ಲೂ ವಿಷ್ಣುನೇ ಊಟ ಮಾಡ್ತಾನೆ. ವಿಷ್ಣು ಶಾಸ್ತ್ರ ನಾವು ಮಾಡ್ತಿರಲ್ಲ, ಅದರಲ್ಲಿ ಒಂದು ಶ್ಲೋಕದಲ್ಲಿ ಇದೇ ಅರ್ಥ ಬರುತ್ತೆ. ಎಲ್ಲ ಶರೀರದಲ್ಲೂ ವಿಷ್ಣುನೇ ಊಟ ಮಾಡ್ತೀಯಾನೆ. ಇವಾಗ ಆಗಿದ್ಮೇಲೆ ಯಾರಿಗೋಸ್ಕರ ಅಡುಗೆ ಮಾಡ್ತೀವಿ? ಬಸ್ ಯಜ್ಞ ಆಗೋಯ್ತು. ಆ ರೀತಿ ಎಲ್ಲರಲ್ಲೂ ಆ ಪರಮಾತ್ಮ ಸ್ವರೂಪವನ್ನೇ ಕಾಣ್ತಾ ನಿರ್ಲಿಪ್ತನಾಗಿ ಪ್ರಯತ್ನ ಮಾಡು. ಮನೆಯೊಳಗೆ ಮಠ ನಿನಗೆ ಮಂಕುತಿಮ್ಮ. ಮನೆಯಲ್ಲಿದ್ದರೆ ಯಾವ ರೀತಿ ಇರಬೇಕಪ್ಪ ಅಂದರೆ ಅದೇ ಡಿ ವಿ ಜಿಯವರು ಹೇಳ್ತಾರೆ, ದಿನವೆಲ್ಲ ಮನೆಯೊಳಿದ್ದು ಆಗಾಗ ಮಂದಿರಕ್ಕೆ ಹೋಗಿ ಬರುವಂತೆ. ಅಂದರೆ ಪ್ರತಿದಿನ ಮನೆಯಲ್ಲೇ ಇದ್ದು, ಶ್ರೀರಾಮನವಮಿ ಅಂದರೆ ರಾಮದೇವ್ರ ದೇವಸ್ಥಾನ, ಮತ್ತು ಶಿವರಾತ್ರಿ ಅಂದರೆ ಈಶ್ವರನ ದೇವಸ್ಥಾನ, ಈ ರೀತಿ ಹೋಗ್ತೀವೋ ಇಲ್ಲೋ? ಇದನ್ನು ಸ್ವಲ್ಪ ಬದಲಾಯಿಸ್ಕೊ. ಮತ್ತೇನು? ದಿನವೆಲ್ಲ ದೇಗುಲದಲ್ಲಿದ್ದು ಆಗಾಗ ಮನೆಗೆ ಬರುವಂತಿರು ಮಂಕುತಿಮ್ಮ. ಯಾವ ಮನೆಯಲ್ಲೇ ಇದ್ದು ಆವಾಗವಾಗ ದೇವಸ್ಥಾನಕ್ಕೆ ಹೋಗ್ತೀಯ, ಬದಲಾಯಿಸ್ಕೊ. ಯಾವಾಗ ದೇವಸ್ಥಾನದಲ್ಲೇ ಇರು, ಆವಾಗವಾಗ ಮನೆಗೆ ಬರ್ತಿರೋ ಅಂತ. ಈ ಅನುವಾದ ಮಾಡೋರೆಲ್ಲ ಸಾಮಾನ್ಯ ಹೆಚ್ಚು ಕಮ್ಮಿ ಇದೇ ಅನುವಾದ ಮಾಡ್ತಾರೆ ಇಷ್ಟೇ. ಬಟ್ ಡಿ ವಿ ಜಿಯವರ ಅಭಿಪ್ರಾಯ ಅದಲ್ಲ. ಇವಾಗ ವಾಚ್ಯಾರ್ಥ ಲಕ್ಷ್ಯಾರ್ಥ ಅಂತಿರುತ್ತೆ. ವಾಚ್ಯಾರ್ಥ ಅಂದರೆ ಯಾವಾಗ ದೇವಸ್ಥಾನದಲ್ಲಿ ಅವಾಗವಾಗ ಮನೆಗೆ ಬರ್ತಿರೋ ಅಂದರೆ, ಇನ್ನು ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಹೋಗ್ಬಿಟ್ಟ ದೇವಸ್ಥಾನಕ್ಕೆ, ಅಲ್ಲಿ ಏನು ಮಾಡೋದನ್ನ ಕೂತಿದ್ದ, ಮತ್ತು ಟಿಫನಿಗೆ ಬಂದ, ಟಿಫನ್ ತೊಗೊಂಡು ಹೋಗ್ಬಿಟ್ಟ, ಮತ್ತು ಊಟಕ್ಕೆ ಬಂದ, ಊಟ ಮಾಡ್ಕೊಂಡು ಹೋಗ್ಬಿಟ್ಟ, ಮತ್ತು ರಾತ್ರಿ ತಿಂದು ಮಲಗಕ್ಕೆ ಬಂದ. ಈ ರೀತಿ ಅದ್ರಾಗುತ್ತೋ? ಅಲ್ಲ. ಅಂದರೆ ಸಂಸಾರ ವ್ಯವಹಾರದಲ್ಲೇ ಇರುತ್ತೆ ಮನಸ್ಸು ಯಾವಾಗಲೂ. ಈಗ ಈ ಶ್ರೀರಾಮನವಮಿ, ಶಿವರಾತ್ರಿ, ಈ ದಸರಾ ಅಂದಾಗ ದೇವಸ್ಥಾನಕ್ಕೆ ಹೋಗ್ತೀವಿ, ವರ್ಷ ಪೂರ ಅಲ್ಲೇ ಇರ್ತೀವಿ. ಅದಕ್ಕೆ ನಮ್ಮಲ್ಲಿ ಅಷ್ಟೊಂದು ಹಬ್ಬಗಳು ಇಟ್ಟಿದ್ದಾರೆ. ಯಾಕೆಂದರೆ ಯಾವಾಗಲೂ ಸಂಸಾರದಲ್ಲೇ ಇರ್ತಾರೆ, ಬಿಟ್ಟನ್ನು ಬರಲಿ ಅಂತ. ಹೌದಾ? ಯಾವ ರೀತಿ ನಾವು ಸಂಸಾರದಲ್ಲೇ ಇದ್ದು ಆವಾಗ ದೇವಸ್ಥಾನಕ್ಕೆ ಹೋಗ್ತೀವೋ ಅದನ್ನು ಬದಲಾಯಿಸ್ಕೊಂಡ್ರೆ ಏನರ್ಥ? ಯಾವಾಗ ದೇವಸ್ಥಾನದಲ್ಲೇ ಇದ್ದು ಆವಾಗವಾಗ ಮನೆಗೆ ಬರುವಂತೀರು ಅಂದರೆ ಸದಾ ಕಾಲು ಮನಸ್ಸು ಆ ಪರಮಾತ್ಮನ ನಾಮಸ್ಮರಣೆ, ಚಿಂತನೆ ಅದರಲ್ಲೇ ಇರಬೇಕು. ಮನೆಯಲ್ಲಿ ಏನೋ ಒಂದು ಕಾರ್ಯ ಬಂದಿದೆ, ಈಗ ಜವಾಬ್ದಾರಿಯಿಂದ ಮಾಡಬೇಕು ಅಂದಾಗ ಮನಸ್ಸಿನಲ್ಲಿ ತೊಗೊಂಬರಬೇಕು. ಆ ಕಾರ್ಯ ಮುಗಿದ ತಕ್ಷಣ ವಾಪಸ್ ಹೋಗ್ಬಿಡಬೇಕು. ಸೊ ಮನಸ್ಸಿನಲ್ಲಿ ಯಾವಾಗ ಪರಮಾತ್ಮ ಚಿಂತನೆ ಇರಬೇಕು ಹೊರತು ಮತ್ತೆ ಲೌಕಿಕ ಚಿಂತನೆ ಜಾಸ್ತಿ ಹಚ್ಕೋಬಾರ್ದು. ಇದಕ್ಕೋಸ್ಕರ ಏನಪ್ಪ ಮಾಡಬೇಕು? ಸಂಘ ಸತ್ಸು ವಿಧೀಯತ, ಒಳ್ಳೆಯ ಸಂಘ ಮಾಡಬೇಕು. ಈ ಒಂದು ಸಂಸ್ಕಾರ ಯಾರಿಗಿದೆಯೋ ಆ ಸಂಘವನ್ನು ಮಾಡಬೇಕು. ಯಾಕೆ ಸ್ವಾಮೀಜಿ ಒಂದು ವೇಳೆ ನಾವು ಬೇರೆಯವ್ರ ಸಂಘ ಮಾಡ್ತೀವಿ, ಕೆಟ್ಟವ್ರ ಸಂಘ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಅವ್ರು ಕೆಟ್ಟವರು ನಮ್ಮಿಂದ ಒಳ್ಳೆಯವ್ರು ಆಗ್ಬೋದಿಲ್ಲ ಅಂತ. ನಾವೇ ಈಗಲೇ ಈ ಒಂದು ಮಾರ್ಗದಲ್ಲಿ ಇನ್ನೂ ಪ್ರಾರಂಭ ಮಾಡಿದ್ದೀವಿ. ಹೌದಾ? ಅವ್ರು ನಮ್ಮ ಜೊತೆ ಸೇರಿದ್ರೆ
ನಮ್ಮಲ್ಲಿರತಕ್ಕಂಥ ಒಳ್ಳೆಯ ಗುಣ ಎಷ್ಟು ಮಾತ್ರ ಇದೆಯಪ್ಪ ಅಂದರೆ ಆ ಕೆಟ್ಟ ಗುಣನೇ ಸರಿ ಅನಿಸುತ್ತೆ ಹೊರತು ಇದು ಸರಿ ಅನಿಸಲ್ಲ. ಅಷ್ಟೆಲ್ಲ ಮನುಷ್ಯ ಕೆಟ್ಟದನ್ನು ಕಲಿಯೋದು ಭಾಳ ಸುಲಭ, ಒಳ್ಳೆಯದನ್ನು ಕಲಿಯೋದು ಭಾಳ ಕಷ್ಟ. ರೈತ ಹೊಲ ಉತ್ತು ಬಿತ್ತು ಎಲ್ಲ ಮಾಡ್ತಾನೆ, ಬೆಳೆ ಬರಬೇಕು ಅಂತ ಬಿತ್ತನೆ ಹಾಕ್ತಾನೆ, ಕಳೆನೇ ಬರುತ್ತೆ. ಕಳೆ ಬರಲಿಕ್ಕೆ ಏನು ಪ್ರಯತ್ನ ಬೇಕಿಲ್ಲ. ನಮ್ಮಲ್ಲೂ ಅಷ್ಟೇ ಕೆಟ್ಟ ಗುಣ ಬರಲಿಕ್ಕೆ ಏನು ಪ್ರಯತ್ನ ಬೇಕಿಲ್ಲ, ಒಳ್ಳೆಯ ಗುಣಕ್ಕೆ ಪ್ರಯತ್ನ ಮಾಡಬೇಕು. ಆದ ಕಾರಣ ಇನ್ನೂ ನಾವು ಇದ್ರಲ್ಲಿ ಪ್ರಾರಂಭ ಮಾಡಿದ್ದೀವಿ. ಯಾರೋ ಒಬ್ಬ ಜೊತೆ ಸಿಗ್ದ, ನಾವು ಫಸ್ಟ್ ಟೈಮು ಚಿನ್ಮಯಾನಂದ ಪ್ರವಚನಕ್ಕೆ ಹೋದೆ. ನಾನು ಹೋದ್ರೆ ನಮ್ಮ ಜೊತೆಗೆ ಒಬ್ಬರು ಯಾರೋ ಇದ್ದರು ಫ್ರೆಂಡು. ಅಲ್ಲಿ ಹೋಗ್ತಿದ್ದಾಗಲೇ ಈ ವಯಸ್ಸಿಗೆ ಹಾಕ್ರಿ ನಿಮಗೆ ಬಂದ್ರಿ ಅಂತ ಕರ್ಕೊಂಡು ಬಂದ್ಬಿಟ್ಟ. ಅಂಥ ಮಾತು ಬೇಗ ಹಿಡಿಯುತ್ತೆ. ಆಮೇಲೆ ನೆಕ್ಸ್ಟ್ ಟೈಮು ಯಾರಿಗೆ ಹೇಳೋದು ಬೇಡ, ನಾವು ಹೋಗೊಂಡೆ. ಅಂದರೆ ಒಳ್ಳೆಯದಕ್ಕಾದರೆ ಭಾಳ ಶ್ರಮ ತಗೋಬೇಕು, ಕೆಟ್ಟದ್ದಕ್ಕಾದರೆ ನಮಗೆ ಭಾಳ ಬೇಗ ಹತ್ತ ಕಡೆ ಹೊರಟುಬಿಡ್ತೀವಿ. ಆದ ಕಾರಣ ಕೆಟ್ಟ ಸವಾಸನ ಬಿಡಬೇಕು. ಇದಕ್ಕೆ ಏನು ಅನುಕೂಲ ಆಗುತ್ತೋ ಅಂಥವ್ರು ಮಾತ್ರ ಇರಬೇಕು. ಮತ್ತು ಸಂಸಾರದಲ್ಲಿ ಇರಬೇಕಾದ್ರೆ ಯಾವ ರೀತಿ ಇರಬೇಕು ಅಂದರೆ, ಹಿಂದಿನ ಕಾಲಕ್ಕೆ ಈಗಿನ ಕಾಲಕ್ಕೆ ಆ ದೃಷ್ಟಾಂತ ಕೆಲಸ ಮಾಡಲ್ಲ, ಅಂಥವ್ರು ಕಾಣೋದು ಇಲ್ಲ. ಹಿಂದಿನ ಕಾಲಕ್ಕೆ ಯಾರೋ ಬಾಕಿ ಒಬ್ಬರು ಮನೆಗೆ ಕೆಲಸ ಮಾಡ್ಕೊಂಡಿರ್ತಾಳೆ, ಮನೆ ಕಸ ಗುಡಿಸೋದು, ಅಡುಗೆ ಮಾಡೋದು, ಬಟ್ಟೆ ಒಗೆಯೋದು, ಮಕ್ಕಳನ್ನ ಸ್ನಾನ ಮಾಡಿಸಿ ಸ್ಕೂಲಿಗೆ ಬಿಟ್ಕೊಡೋದು, ಪ್ರತಿಯೊಂದು ಕೆಲಸನೂ ಆಕೆನೇ ಮಾಡ್ತಿರ್ತಾಳೆ. ಎಷ್ಟು ಸಂಬಳ ಕೊಡ್ತಾರೆ ಅದೆಲ್ಲ ಏನು ಲೆಕ್ಕ ಇಲ್ಲ, ಎಷ್ಟನ್ನ ಕೊಟ್ಕೊಳ್ಳಿ ಮಾಡ್ತಿರ್ತಾಳೆ. ಅಕ್ಕಪಕ್ಕದ ಮನೆಗಳಲ್ಲಿ ನಮ್ಮನೆ ಅಂತ ಯಾರ ಮನೆಗೆ ಕೆಲಸ ಮಾಡ್ತಿರ್ತಾಳೋ ಅದನ್ನು ನಮ್ಮನೆ ಅಂತ ಹೇಳ್ತಿರ್ತಾಳೆ. ಹೌದಾ? ನಮ್ಮನೆ ಅಂತ ಹೇಳ್ತಾ ಇರ್ತಾಳೆ. ಕೊನೆಗೆ ಅವ್ರ ಮನೆಗೆ ಮಕ್ಕಳೆಲ್ಲ ವಿದ್ಯಾಭ್ಯಾಸ ಮುಗೀತು, ಮದುವೆ ಅದೆಲ್ಲ ಹೊರಟೋದ್ರು. ಅವರಿಬ್ಬರೇ ಉಳ್ಕೊಂಡ್ರು, ಗಂಡ ಹೆಂಡತಿ. ಅವ್ರೇನು ಮಾಡೋದು, ಆಯ್ತಮ್ಮ ಇಷ್ಟು ದಿವಸ ನೀನು ಕೆಲಸ ಚೆನ್ನಾಗಿ ಮಾಡಿದ್ಯಾ, ಇನ್ನು ಹೊರಟೋಗ್ಬಿಡು, ಬೇಡ ನಮಗೆ, ನಾವೇ ಮಾಡ್ಕೊಳ್ತೀವಿ, ಇಬ್ಬರೇ ಇದ್ದೀವಿ, ನಾವೇ ಮಾಡ್ಕೊಳ್ತೀವಿ, ಹೊರಟೋಗು ಅಂದ್ಲು. ಸರಿ ಆಯ್ತು ಅಂತ ಒಂದಷ್ಟು ದುಡ್ಡು ಕೊಟ್ಟರು. ತೊಗೊಂಡು ಹೋಗ್ಬೇಕಾದ್ರೆ ಅಕ್ಕಪಕ್ಕದ ಮನೆಗಳಲ್ಲಿ ಹೇಳೋಗ್ತಾಳೆ, ನಮ್ಮ ಮನೆಗೆ ಹೋಗ್ತೀನಿ ಅಂತ. ಇಷ್ಟು ದಿವಸ ಇದೇ ನಮ್ಮನೆ ಅಂತಿದ್ದೆ, ಇವಾಗ ಯಾವುದು ನಮ್ಮನೆ ಅಂತೀಯ? ಇಷ್ಟು ದಿವಸ ನಮ್ಮನೆ ಅಂತ ಇದನ್ನೇ ಹೇಳ್ತಿದ್ದೋ ಇಲ್ಲೋ? ಇದು ನಮ್ಮನೆ ಅಲ್ರಿ, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ, ಕದ ಬಾಗಿಲಿರೋ ಮನೆ, ಕಳ್ಳ ಮನೆ, ಅಲ್ಲಿದೆ ನಮ್ಮನೆ, ಪದ್ಮನಾಭನ ಮನೆ. ಇದು ಸುಮ್ಮನೆ ಬಂದಿದ್ದೀವಿ ಋಣ ತೀರಿಸ್ಲಿಕ್ಕೋಸ್ಕರ. ನಿಜವಾದ ಮನೆ ಯಾವುದು ಅಂದರೆ ಪದ್ಮನಾಭನ ಮನೆ, ನಮ್ಮ ಮೂಲ ಸ್ವರೂಪ ಅನ್ನತಕ್ಕಂಥದ್ದು ಹೋಗಬೇಕು. ಅದಕ್ಕೆ ಇದೊಂದು ಸಾಧನೆ, ಸಂಸಾರ ಅದಕ್ಕೆ ಗೃಹಸ್ಥ ಜೀವನ ಅನ್ನತಕ್ಕಂಥದ್ದು. ನಮ್ಮಲ್ಲಿ ಬ್ರಹ್ಮಚರ್ಯ ಆಶ್ರಮದಿಂದ ನೇರವಾಗಿ ಸನ್ಯಾಸ ತೊಗೊಳ್ಳೋದಿರಲಿಲ್ಲ. ಯಾವಾಗ ವೈರಾಗ್ಯ ಬಂದರೆ ಅವಾಗ ಸನ್ಯಾಸ ತಗೋ ಅಂತ ಹೇಳುತ್ತೆ ಶಾಸ್ತ್ರ. ಆದರೆ ಬ್ರಹ್ಮಚಾರಿಯಾಗಿ ಮದುವೆ ಆಗದಿರ ನೇರವಾಗಿ ಸನ್ಯಾಸ ತೊಗೊಳ್ಳತಕ್ಕಂಥ ಸಂಪ್ರದಾಯ ಇರಲಿಲ್ಲ. ಶುಕ ಮಹರ್ಷಿಗಳೊಬ್ಬರು ಮದುವೆ ಆಗಿರಲಿಲ್ಲ ಮತ್ತು ಅದು ಅವರೂ ಸನ್ಯಾಸ ದೀಕ್ಷೆ ತೊಗೊಂಡಿರಲಿಲ್ಲ. ಮತ್ತು ಶಂಕರಾಚಾರ್ಯರಿಂದ ಶುರುವಾಯಿತು ಬ್ರಹ್ಮಚಾರಿಯಾಗಿ. ಯಾಕಪ್ಪ ಅಂದರೆ ಸಹಜವಾಗಿರತಕ್ಕಂಥ ಹಸಿವಿದೆ, ಅದನ್ನೆಲ್ಲ ಸಾಕು ಅಂದಿಸಿದ ಮೇಲೇ ಸನ್ಯಾಸಕ್ಕೆ ಹೋಗಬೇಕು ಹೊರತು ಇಲ್ಲದಿದ್ದರೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ನೇರವಾಗಿ ಸನ್ಯಾಸ ಅನ್ನತಕ್ಕಂಥದ್ದು ಇರಲಿಲ್ಲ. ಗೃಹಸ್ಥ ಜೀವನ ಅನ್ನತಕ್ಕಂಥದ್ದು ನಮ್ಮನ್ನು ವಾನಪ್ರಸ್ಥ ಸನ್ಯಾಸ ಆಶ್ರಮ ತಯಾರು ಮಾಡುತ್ತೆ. ಯಾವ ರೀತಿ ತಯಾರು ಮಾಡುತ್ತಪ್ಪ ಅಂದರೆ, ಆ ಮುಲ್ಲಾ ನಜ್ರುದ್ದೀನ್ ಅನ್ನೋ ತಮಾಷೆಗೆ ಚೆನ್ನಾಗಿ ಹೇಳ್ತಾರೆ, ನಮಗೆ ಇಲ್ಲ ಮನಸ್ಸು ಹಿಡಿಯೋ ಥರ. ಅವರು ಮುಲ್ಲಾ ನಜ್ರುದ್ದೀನ್ ಮಗಳು ಫರೀದಾ ಅಂತ ಆಕಿ ಒಂದು ದಿವಸ ಕೇಳ್ತಾಳೆ ಅವ್ರ ತಂದೆನ, ಮುಲ್ಲಾ ನಜ್ರುದ್ದೀನ್ ಅವ್ರನ್ನ ಕೇಳ್ತಾಳೆ, ಅಪ್ಪ ನಾನು ಒಬ್ಬ ಹುಡುಗನ ಲವ್ ಮಾಡಿದ್ದೀನಿ, ಅವನು ನಮ್ಮ ಮುಸ್ಲಿಮೇ, ಆದರೆ ಮಸೀದಿಗೆ ಹೋಗಲ್ಲ, ನಮಾಜ್ ಮಾಡಲ್ಲ, ಕುರಾನ್ ಕೈನಲ್ಲೇ ಮುಟ್ಟಲ್ಲ, ಸ್ವರ್ಗ ನರಕ ಅಂದರೆ ಅವನು ಒಪ್ಕೊಳ್ಳಲ್ಲ, ಇಂಥ ಸ್ವಭಾವ ಒಂದು. ಅವನ್ನೇ ಮದುವೆ ಆಗಲೋ ಬೇಡೋ ಅಂತ. ಅಮ್ಮ ಅವನ್ನೇ ಮದುವೆ ಆಗು ಅಂತಾರೆ. ಅಲ್ಲಪ್ಪ ಅವನು ನಮಾಜ್ ಮಾಡಲ್ಲ, ಮಸೀದಿಗೆ ಹೋಗಲ್ಲ, ಕುರಾನ್ ಮುಟ್ಟಲ್ಲ, ಸ್ವರ್ಗ ನರಕ ಅವನ ನಂಬಿಕೆ ಇಲ್ಲ, ದೇವರಂದ್ರೂ ಒಪ್ಪಲ್ಲ ಅವನು ನೋಡಮ್ಮ ಅವನ್ನೇ ಮದುವೆ ಆಗು. ಅದ್ಯಾಕೆ ಹಾಗೆ ಹೇಳ್ತಾ ಇದ್ದೀಯ ಅಂದರೆ, ನಾನು ಹಾಗೆ ಇದ್ದೆ, ಯಾವಾಗ ನಿಮ್ಮ ಅಮ್ಮನ ಮದುವೆ ಆದ್ನೋ ಆಮೇಲೆ ನಂಗೆ ಗೊತ್ತಾಯಿತು
ಏನು ನರಕ ಅಂದರೆ ಏನು ಅಂತ ಗೊತ್ತಾಯಿತು, ಸ್ವರ್ಗದ ಅನುಭವ ಇನ್ನೂ ಆಗಿಲ್ಲ. ಅದಕ್ಕೋಸ್ಕರ ನಾನು ಮಸೀದಿಗೆ ಹೋಗಕ್ಕೆ ಶುರು ಮಾಡಿದ್ದೀನಿ, ನಮಾಜ್ ಮಾಡ್ತೀನಿ, ಕುರಾನ್ ಓದ್ತೀನಿ. ತಾನೇ ಬದಲಾವಣೆ ಮಾಡಿಬಿಡುತ್ತೆ ಸಂಸಾರ. ಡಿ ವಿ ಜಿಯವ್ರು ಹೇಳ್ತಾರೆ, ಬೇಯಿಸುತ್ತಂತೆ ಸಂಸಾರ ಅನ್ನತಕ್ಕಂಥದ್ದು ಒಂದು ಸ್ಟವ್ ಕುಕ್ಕರ್ ಇದ್ದಾಗೆ ಅಹಂಕಾರವನ್ನು ಬೇಯಿಸುತ್ತದು. ಯೋಚನೆ ಮಾಡಿ, ನಾವು ಹೇಳಿ ಅದು ಈಗಿನ ಕಾಲಕ್ಕೆ ಮಕ್ಕಳು ಮಾತು ಕೇಳಲ್ಲ, ಯಾರು ಮಾತು ಕೇಳಲ್ಲ. ಇವರೆಲ್ಲ ಇಷ್ಟು ವಿರೋಧವಾಗಿದ್ರೇ ವೈರಾಗ್ಯ ಬರಲ್ವೇ, ದೇವ್ರ ಕಡೆ ಮನಸ್ಸು ಹೋಗಲ್ವೇ? ಇನ್ನು ಇವರೆಲ್ಲ ಅನುಕೂಲವಾಗಿದ್ದು ಬಿಟ್ರೆ ನಿಜವಾಗ್ಲೂ ಯಾರು ಮಾತು ಕೇಳ್ತಿಲ್ಲ, ನನಗೆ ಮರ್ಯಾದೆ ಇಲ್ಲ ಅಂದರೆ ನಿಮ್ಮ ಪುಣ್ಯ. ಯಾಕೆ ವೈರಾಗ್ಯಕ್ಕೆ ಒಂದು ಮಾರ್ಗ ಆಯಿತು, ದೇವ್ರ ಕಡೆ ಮನಸ್ಸು ಹೋಗ್ಲಿಕ್ಕೆ ಒಂದು ಮಾರ್ಗ ಆಯಿತು. ಅಂದಾಗ ನಾವು ಅಂಟಿದ್ದೀರ, ಆದಷ್ಟು ಅಲ್ಲಿದೆ ನಮ್ಮನೆ ಅನ್ನೋದು ಜ್ಞಾಪಕ ಇಟ್ಕೊಂಡು ಇಲ್ಲಿ ಬಂದರೆ ಸುಮ್ಮನೆ ಎಷ್ಟು ದಿವಸ ಹೇಗೆ ನಡೆಯುತ್ತೋ ನಡೀಲಿ. ಸದಾಕಾಲ ಮನಸ್ಸು ಪರಮಾತ್ಮಲ್ಲಿ ಇರಬೇಕು ಅಂದ್ಬಿಟ್ಟು ಶಾಂತ್ಯಾದಿ ಪರಿಚಯತ ಅಂದರೆ ಅದು ಸಾಧನ ಚತುಷ್ಟಯ ಅನ್ನೋದು ಹೇಳ್ತಾರಲ್ಲ. ಆತ್ಮಾನಾತ್ಮ ನಿತ್ಯಾನಿತ್ಯ ವಸ್ತು ವಿವೇಕ, ಇಹ ಅಮುತ್ರಾರ್ಥ ಫಲಭೋಗ ವಿರಾಗ, ಶಮಾಧಿ ಷಟ್ಕ ಸಂಪತ್ತಿ, ಮುಮುಕ್ಷುತ್ವಂ ಅಂತ ಹೇಳ್ತಾರಲ್ವ. ಇದನ್ನು ಸಾಮಾನ್ಯ ಈಗಿನ ಕಾಲಕ್ಕೆ ಏನಾಗಿದೆ ಅಂದರೆ, ಸಾಧನ ಚತುಷ್ಟಯ ಸಂಪತ್ತಿ ಅಂದರೆ ಇದನ್ನು ನೋಟ್ ಮಾಡ್ಕೊಂಬಿಡೋದು, ಮಾಡ್ಕೋಬೇಕು, ತಪ್ಪೇನಿಲ್ಲ. ಮತ್ತು ಕಂಠಸ್ಥ ಮಾಡಿಬಿಡೋದು. ಹೌದಾ? ಎಲ್ಲಮ್ಮ ಸಾಧನ ಚತುಷ್ಟಯ ಸಂಪತ್ತು ಹೇಳು ಅಂದರೆ ಟಕ ಹೇಳ್ಬಿಡ್ತಾರೆ. ವೆಸ್ಟ್ ಗೋದಾವರಿ ಡಿಸ್ಟಿಕ್ಟಲ್ಲಿ ಅವ್ರ ಹೆಸರು ಹೇಳೋದು, ಯಾರೋ ಸ್ವಾಮಿಗಳಿದ್ದಾರೆ, ಸಚ್ಚಿದಾನಂದ ಸರಸ್ವತಿ ಪ್ರಕ್ರಿಯೆನೇ ಹೇಳ್ತೀನಿ ಅಂತಾರೆ ಅವರು. ಅವ್ರಿಗೆ ಹೆಚ್ಚು ಕಮ್ಮಿ ಹೆಣ್ಮಕ್ಳೇ ಜಾಸ್ತಿ ಬರೋದು, ಎಲ್ಲಾದರೂ ಅಷ್ಟೇ. ಅವ್ರಿಗೂ ಹೆಣ್ಮಕ್ಳೇ ಜಾಸ್ತಿ ಶಿಷ್ಯರು. ಅವರು ಎಷ್ಟು ಚೆನ್ನಾಗಿ ತಯಾರು ಮಾಡಿದ್ದಾರೆ ಅಂದರೆ, ಎಲ್ಲಮ್ಮ ಶಾಂತ ನೀನು ಕೇನೋಪನಿಷತ್ತು ಹೇಳು ಅಂದರೆ ಮೊದಲನೇ ಮಂತ್ರದಿಂದ ಟಕ ಹೇಳೋಕ್ಕೆ ಶುರು ಮಾಡಿಬಿಡ್ತಾರೆ. ಮುಂಡಕ ಹೇಳಮ್ಮ ಅಂದರೆ ಹೇಳ್ತಾರೆ. ಸಾಧನ ಚತುಷ್ಟಯ ಸಂಪತ್ತು ಹೇಳು ಹೇಳ್ತಾರೆ. ಈಗ ಹೇಳ್ತೀವಿ, ಆ ರೀತಿ ಇದ್ದೀವೋ? ನಾನು ಒಂದು ಸಲ ಹೋಗಿದ್ದೆ, ಅವ್ರ ಶಿಷ್ಯನೆಲ್ಲ ಕರ್ಕೊಂಬಂದಿದ್ದ ಪ್ರವಚನಕ್ಕೆ. ನಾನು ಭಾಳಷ್ಟು ಸಂತೋಷ, ಇಷ್ಟೊಂದು ತಯಾರಾಗಿದ್ದೀರ ಅಂದರೆ ಭಾಳಷ್ಟು ಸಂತೋಷ. ಆದರೆ ಆ ರೀತಿ ಇದ್ದೀರೋ ಅಂತ ಶುರು ಮಾಡಿದೆ ನಾನು. ಆವಾಗ ಅವ್ರಿಗೆಲ್ಲ ಸಂದೇಹ ಬಂತು, ಹೌದು ಅಂತ. ಆದ ಕಾರಣ ಈ ನಿತ್ಯಾನಿತ್ಯ ವಸ್ತು ವಿವೇಕ, ಇಹ ಮುತ್ರಾರ್ಥ ಫಲಭೋಗ ವಿರಾಗ, ಶಮಾಧಿ ಷಟ್ಕ ಸಂಪತ್ತಿ ಅಂತ ಸಾಧನ ಚತುಷ್ಟ ಸಂಪತ್ತಿ ಬಾಯ್ಪಾಠ ಮಾಡಿ ಹೇಳೋದಲ್ಲ. ಬಾಯ್ಪಾಠ ಮಾಡಿರಬೇಕು, ಆದರೆ ಆ ಸ್ಥಿತಿನಲ್ಲಿ ಇರಬೇಕಂದ್ರೆ ನಿತ್ಯಾನಿತ್ಯ ವಸ್ತು ವಿವೇಕ. ಈ ಜಗತ್ತಲ್ಲಿ ಯಾವುದನ್ನೇ ನಾವು ಸಂಪಾದನೆ ಮಾಡಿಕೊಳ್ಳಿ, ಅದೆಲ್ಲನೂ ಅನಿತ್ಯ. ಯಾವುದು ಶಾಶ್ವತವಾಗಿರತಕ್ಕಂಥದ್ದಲ್ಲ. ಅಷ್ಟೆಲ್ಲ ಶಾಶ್ವತ ಅಂತ ಸುಖ ಸಂತೋಷ ಕೊಡಲ್ಲ, ಎಲ್ಲವೂ ಅನಿತ್ಯ. ಎಲ್ಲಿನ ತನಕ? ಬ್ರಹ್ಮಲೋಕ ಪರ್ಯಂತಂ. ಬ್ರಹ್ಮಲೋಕವನ್ನು ಪಡೆದ್ವಿ ಅಂದ್ರೂ ಮತ್ತೆ ವಾಪಸ್ ಬರಬೇಕು. ಅಂದರೆ ಮನುಷ್ಯ ಜೀವನದಲ್ಲಿ ಶ್ರವಣ ಮಾಡಬೇಕು. ಈ ರೀತಿ ಮನುಷ್ಯ ಜೀವನದಲ್ಲಿ ಶ್ರವಣ ಮಾಡೋಕ್ಕೆ ಒಂದು ಸ್ವಲ್ಪ ಮುಂದಕ್ಕೆ ಬನ್ನಿ, ಅವ್ರು ಬಂದರೆ ಕೂತ್ಕೊಳ್ಳೋಕ್ಕೆ ಜಾಗ ಇದೆ. ಕುಡಿ ಇವಾಗ ಕುಡಿ, ಆಮೇಲೆ ನೋಡಿ ಮೇಲ್ಗಡೆ ಕುಡಿ ಅಮ್ಮ, ಕುಡಿ, ಪರವಾಗಿಲ್ಲ, ಕೂತ್ಕೊಳ್ಳಿ ಮೇಲ್ಗಡೆ. ಅಮ್ಮ ಕೂಡಿ ಆರಾಮ. ಸೊ ನಿತ್ಯಾನಿತ್ಯ ವಸ್ತು ಬೇಕಾ? ಈ ಭೌತಿಕ ಪ್ರಪಂಚದ ಯಾವುದನ್ನೇ ಪ್ರಾಪ್ತಿ ಮಾಡಿಕೊಳ್ಳಿ, ಅದು ಶಾಶ್ವತವಲ್ಲ, ಅನಿತ್ಯ. ಹೌದಾ? ಯಾಕೆಂದರೆ ಪ್ರತಿಯೊಂದು ವಸ್ತುವಿಗೂ ಅಸ್ತಿ, ಜಾಯತೆ, ವರ್ಧತೆ, ವಿಪರಿಣತೆ, ಅಪಕ್ಷಯತೆ, ವಿನಶ್ಯತಿ. ಹುಟ್ಟುತ್ತೆ, ಸ್ವಲ್ಪ ಕಾಲ ಇರುತ್ತೆ, ಆ ಮಧ್ಯದಲ್ಲಿ ವರ್ಧತೆ ಬೆಳೆಯುತ್ತೆ, ವಿಪರಿಣಾಮತೆ ಪರಿಣಾಮ ಬರುತ್ತೆ, ಮತ್ತು ಕ್ಷೀಣಿಸುತ್ತೆ, ಒಂದು ದಿವಸ ಹೋಗ್ಬಿಡುತ್ತೆ. ಪ್ರತಿಯೊಂದು ವಸ್ತು ಹೀಗೆ ಇದೆ. ಅಷ್ಟೇ ಅಲ್ಲ, ಸಂಬಂಧನೂ ಅಷ್ಟೇ ಶಾಶ್ವತ ಆಗಿರೋಕ್ಕಾಗ ಸಾಧ್ಯವಿಲ್ಲ. ಅದು ಭಾರತ ದೇಶದಲ್ಲಿ ಹಿಂದೂ ಸಂಪ್ರದಾಯ ಅಂತ ಏನು ಹೇಳ್ತಾರೋ, ಇದರಲ್ಲಿ ದಾಂಪತ್ಯ ಜೀವನ ಅನ್ನತಕ್ಕ ಭಾಳಷ್ಟು ಪವಿತ್ರವಾಗಿಟ್ಟಿದ್ದಾರೆ. ಇಡೀ ಪ್ರಪಂಚದಲ್ಲೇ ಭಾಳಷ್ಟು ಪವಿತ್ರವಾಗಿಟ್ಟಿದ್ದಾರೆ. ಇಲ್ಲಿ ಮದುವೆ ಮಾಡಿಕೊಂಡು ಸಾಯೋ ತನಕ ಒಟ್ಟಿಗೆ ಇರಬೇಕು ಅಂತ. ಯಾವ ರೀತಿ ಇರೋದು? ಹೆಂಡತಿ ಸತ್ಲು ಅನ್ನೋ ವಾರ್ತೆ ಕೇಳಿದ್ರೆ ಗಂಡಿನ ಪ್ರಾಣ ಹೋಗೋದಂತೆ.
ಗಂಡ ಸತ್ತ ಅಂದರೆ ಅದು ಆಗಿನ ಕಾಲಕ್ಕೆ ಇವಾಗೇನಲ್ಲ, ಅದನ್ನೇನು ಯೋಚನೆ ಮಾಡಬೇಡಿ. ಇಲ್ಲ ಹೇಳ್ತೀನಿ, ಹೆಂಡತಿ ಸತ್ತು ಅಂದರೆ ಗಂಡ ಇರ್ತಿರ್ಲಿಲ್ಲ, ಹೋಗ್ಬಿಡೋಣ. ಗಂಡ ಹೋದ ಅಂದರೆ ಹೆಂಡತಿ ಇರ್ತಿರ್ಲಿಲ್ಲ. ಆಮೇಲೆ ಸ್ವಲ್ಪ ಬದಲಾವಣೆ ಬಂತು, ಗಂಡ ಹೋಗ್ತಿರ್ಲಿಲ್ಲ ಅಂತ ಇನ್ನೊಂದು ಮದುವೆ ಮಾಡ್ಕೋದ್ಬಿಡು ಅಂತ ಸ್ವಲ್ಪ ಬದಲಾವಣೆ ಮಾಡಿಕೊಂಡ. ಇವರು ಸಹಗಮನಕ್ಕೆ ಹೋಗೋರು, ವಾರ್ತೆ ಕೇಳ್ತಿದ್ದ ತಕ್ಷಣ ಪ್ರಾಣ ಹೋಗೋದು, ಆ ಥರ ಇಲ್ಲ. ಸೊ ಬದಲಾವಣೆ ಆಯಿತು, ಸಹಗಮನಕ್ಕೆ ಅವರೇ ಹೋಗೋರು. ಆಮೇಲೆ ಬಲವಂತದಿಂದ ಕಳ್ಸೋಕ್ಕೆ ಶುರು ಮಾಡೋದು. ಸರಿ, ಹೀಗೆ ಬದಲಾವಣೆ ಆಗ್ತಾ ಇವಾಗೇನಾಗಿದೆ, ಮೊನ್ನೆ ಯಾರೋ ಒಬ್ಬ ಜ್ಯೋತಿಷಿ ಮತ್ತು ಯಾರೋ ಒಬ್ಬ ಯಜಮಾನ್ರ ಮಗ, ಆ ಯಜಮಾನ್ರ ಹೆಂಡತಿ ಮಗ ಅವ್ರ ಮನೆಗೆ ಬರ್ತಿದ್ದಂಥ ಭಟ್ರು ಜ್ಯೋತಿಷಿ, 3 ಜನ ಸೇರಿ ಯಜಮಾನನ್ನು ಹತ್ಯೆ ಮಾಡ್ಯಾರೆ. ಇವ್ರು ಜ್ಯೋತಿಷಿ ಬೇರೆ. ಅಂದರೆ ಈ ಥರ ಆಗಿಬಿಟ್ಟಿದೆ ಅಲ್ವಾ. ಅಂದಾಗ ನಾವು ಯಾವುದು ಎಲ್ಲಿದ್ವಿ? ಅಂದರೆ ಅಷ್ಟೊಂದು ಪ್ರೇಮ ಅನ್ನೋದು ಅಷ್ಟು ಮಟ್ಟಿಗಿರೋದು. ಬರ್ತಾ ಬರ್ತಾ ಬದಲಾವಣೆ ಆಗೋಯ್ತು, ಹೌದಾ? ಅಷ್ಟು ಪ್ರೇಮ ಅನ್ನೋದಕ್ಕೆ ಅಷ್ಟು ಗಾಢವಾಗಿದ್ದು, ಒಬ್ಬರು ವಾರ್ತೆ ಕೇಳಿದ್ರೆ ಹೊರಟೋಗ್ತಾರೆ ಅಂದ್ರೂ ಮೊದಲೊಬ್ರು ಹೋಗೋರು, ಆಮೇಲೆ ಬೇರೆಯವ್ರು ಹೋಗೋರು. ಅಂದರೆ ಸಂಯೋಗ ವಿಪ್ರಯೋಗ ಅಂತಹ ಜೊತೆಗೆ ಸೇರಿದ್ದೀವಿ ಅಂದರೆ ಬಿಟ್ಟು ಹೋಗಲಿಕ್ಕೆ ಹೊರತು ಶಾಶ್ವತವಲ್ಲ. ನಾವೆಷ್ಟೇ ಶಾಶ್ವತವಾಗಿ ಇಟ್ಕೋಬೇಕು ಅಂದ್ರೂ ಸಾಧ್ಯವಿಲ್ಲ. ನಮ್ಮ ಕರ್ಮ ಪ್ರಕಾರ ನಡ್ಕೊಂಡು ಹೋಗ್ತಿರುತ್ತೆ. ಎಷ್ಟು ಮಟ್ಟಿಗೆ ತಗೋಬೇಕಪ್ಪ ಜೀವನ ನಾವು ಅಂದರೆ ಅನಿತ್ಯ ಅಂತ ಅರ್ಥ ಮಾಡಿಕೊಂಡು, ಶ್ರೀರಾಮಚಂದ್ರ ರಾಜ ಆಗಬೇಕಾಗಿತ್ತು, ಕಾಡಿಗೆ ಕಳಿಸ್ಬಿಡ್ತಾರೆ ಕೈಕೇಯಿ. ನಾವಾಗಿದ್ದರೆ ಈ ಕೈಕೇಯಿನ ಏನು ಮಾಡಿಬಿಡ್ತಿದ್ವು. ಶ್ರೀರಾಮಚಂದ್ರ ಬರ್ತಾ ಬಂದು, ವಾಪಸ್ ಬಾಪ್ಪ, ನೀನೇ ರಾಜನಾಗು, ನೀನು ಸೇವೆ ಮಾಡ್ಕೊಂಡಿರ್ತೀವಿ, ನಮ್ಮ ತಾಯಿ ಮಾಡಿದ ತಪ್ಪು ಅಂತ ಕೈಕೇಯಿನ ಬೈದು ಹೋಗ್ತಾನೆ ಶ್ರೀರಾಮನ ಹತ್ರ. ಶ್ರೀರಾಮಚಂದ್ರ ಹೇಳ್ತಾರೆ, ನೀನು ಮಾಡಿದ ತಪ್ಪು ಯಾಕೆ? ತಾಯಿ ಕೈ ದೋಷಾತೀತ ದೋಷಿಯಲ್ಲ ತಾತ, ರಾಜ್ಯ ತ್ಯಾಗ ಕಾನನ ಯಾತ್ರೆ ಸರ್ವಕರ್ಮ ಜಾತ. ರಾಜನಾಗಬೇಕು ಅನ್ನತಕ್ಕಂಥದ್ದು ಬಂದಿತ್ತು, ತಕ್ಷಣ ಎಲ್ಲ ಬದಲಾವಣೆ ಆಯಿತು. ಇದು ನನ್ನ ಕರ್ಮ, ನನ್ನ ಸಂಚಿತ ಆಟವನ್ನು ನಡೆದಿದ್ದು, ನನ್ನ ಸಂಚಿತ ಕರ್ಮದ ಆಟವನ್ನು ನಡೀತಾ ಇದೆ ಹೊರತು ಯಾರ್ದು ತಪ್ಪಿಲ್ಲ. ಸೊ ನಾವು ಅನಿತ್ಯ ಅನ್ನತಕ್ಕ ಅರ್ಥ ಮಾಡಿಕೊಂಡು ಜೀವನ ಅನ್ನತಕ್ಕಂಥ ಕರ್ಮ ಪ್ರಕಾರ ನಡೆಯುತ್ತೆ ಅಂದಾಗ ಎಲ್ಲವೂ ಅನಿತ್ಯ. ಆದರೆ ನಂಗೆ ನಿತ್ಯವಾಗಿ ಸಾಯಬಾರ್ದು ಅನ್ನೋದು ಬರ್ತಿದೆ, ಶಾಶ್ವತ ಅಂತ ಆನಂದ ಬೇಕು ಅನಿಸುತ್ತೆ ಅಂದಾಗ ನಿತ್ಯ ವಸ್ತು ಯಾವುದೋ ಒಂದು ಇರಬೇಕು, ಇದೆಲ್ಲ ಅನಿತ್ಯ ಅನ್ನೋ ನಿಶ್ಚಯ ಬರಬೇಕು. ಬಂದರೆ ಈಗ ಅಮೃತಾರ್ಥ ಫಲಭೋಗ ವಿರಾಗ. ಇಹಲೋಕದಲ್ಲೂ ಯಾವ ಆಸೆನೂ ಇಲ್ಲ, ಪರಲೋಕ ಆಸೆನೂ ಇಲ್ಲ, ಸ್ವರ್ಗಾದಿ ಲೋಕಕ್ಕೆ ಹೋಗ್ಬೇಕು ಅನ್ನೋ ಯಾವ ಆಸೆನೂ ಇಲ್ಲಕ್ಕೆ ಎಲ್ಲ ಅನಿತ್ಯ. ಆದರೆ ಬರೋದು ಕಷ್ಟ. ಅದು ಸತ್ಯಾನಂದ ಸರಸ್ವತಿಗಳು ಗೋಂದಾವಳಿ ಮಹಾರಾಜ ಹತ್ರ ಹೋಗಿ ಮಂತ್ರ ತಗೋಬೇಕು ಅಂತ ಹೋಗ್ಲಿಕ್ಕೆ ರೆಡಿ ಆದ್ರಂತೆ. ಒಂದು ಶನಿವಾರ ಸ್ಕೂಲ್ ಮುಗಿಸ್ಕೊಂಡು ಹೊರಟರು, ಟೀಚರ್ ಆಗಿದ್ದರು, ಸ್ಕೂಲ್ ಮುಗಿಸ್ಕೊಂಡು ಹೊರಟರು. ಅಲ್ಲಿ ಭಾನುವಾರ ಮಂತ್ರ ತೊಗೊಂಡು ಸೋಮವಾರ ಸ್ಕೂಲ್ಗೆ ವಾಪಸ್ ಬರಬೇಕು ಅಂತ ಹೊರಟರು. ಅವ್ರ ಸಂಬಂಧಿಕ ಒಬ್ಬ ಜೊತೆಗೆ ಬರೋಕ್ಕೆ ಶುರು ಮಾಡೋಣ, ನಾನು ಬರ್ತೀನಿ. ನೀನು ಯಾಕೆ ಬರ್ತೀಯಪ್ಪ ಅಂದರೆ, ನಾನು 3 ಮದುವೆ ಮಾಡ್ಕೊಂಡಿದ್ದೀನಿ, 3 ತಪ್ಪು ಹೋಗ್ಬಿಡ್ತು, ಅದು ಯಾಕೋ 3 ತಪ್ಪು ಹೋಯಿತು, 4ನೇದು ಮಾಡ್ಕೊಳ್ಳೋದೋ ಬೇಡವೋ ಕೇಳಬೇಕು, ಅದಕ್ಕೋಸ್ಕರ ಬರ್ತೀನಿ ಅಂತಂತ. ಆಯಿತು ಬಾ ಅಂದರು. ಅಲ್ಲಿ ಹೋಗಿ ಸರಿ ಇವ್ರ ಮಂತ್ರ ತೊಗೊಂಡ್ರು. ಅವರು ಸ್ವಾಮಿಗಳ ಹತ್ರ ಹೋಗಿ ಈ ಥರ 3 ಮಾಡಿಕೊಂಡೆ, 3 ತಪ್ಪು ಹೋಯಿತು, 4ನೇದು ಮಾಡ್ಕೊಳ್ಳೋ ಬೇಡವೋ ಅಂತ. ಅವ್ರು ಹೇಳೋದಂತೆ, ಬೇಡ ಅನ್ಸೋರ್ಗು ಮಾಡ್ಕೊಳ್ತಿರು. ಅಂದರೆ ಈ ಥರ ಆಯ್ತಲ್ಲ, ಮತ್ತೆ ಅರ್ಥ ಮಾಡಿಕೊಂಡು ಬದಲಾಯಿಸ್ಕೊಳ್ಳೋಣ ಅಂತ ನಾವು ಅಂದ್ಕೊಳ್ಳೋಲ್ಲ, ಅದೇ ರೀತಿ ಹೋಗ್ತಾ ಇರ್ತೀವಿ. ಸೊ ವಿವೇಕ ಮಾಡಿಕೊಂಡು ನಿತ್ಯವಾದಂಥ ವಸ್ತು ಬೇಕು ಅಂದ್ಬಿಟ್ಟು ಯಾವ ಆಸೆನೂ ಇಟ್ಕೋಬಾರ್ದು. ಸಾಕಿರೋದು ಸಾಕು. ಇರೋಕ್ಕೆ ಮನೆ ಇದೆ, ಹಾಕ್ಕೊಳ್ಳೋಕೆ ಬಟ್ಟೆ ಇದೆ, ಹೌದಾ, ಮತ್ತು ತಿನ್ನಲಿಕ್ಕಿದೆ, ಸ್ವಲ್ಪ ಭವಿಷ್ಯತ್ ನಿಧಿನೂ ಇಟ್ಟಿದ್ದೀವಿ ಈಗಿನ ಕಾಲಕ್ಕೆ, ಮಕ್ಕಳ ಎಜುಕೇಷನ್ ಅಂತ, ಯಾವಾಗ ಕಾಯಿಲೆ ಬಂದು ಹೆಚ್ಚು ಅದು ಸ್ವಲ್ಪ ಇದೆ. ಇಷ್ಟಿದ್ದ ಮೇಲೆ ಮತ್ತೆ ಮತ್ತೆ ಯಾತಕಪ್ಪ ಬಯಸಬೇಕು, ಅವಶ್ಯಕತೆ ಇಲ್ಲ. ಆದ ಕಾರಣ ಈಗ ಅಮೃತಾರ್ಥ ಫಲಭೋಗ ವಿರಹ ಶಮಾದಿ ಷಟ್ಕ ಸಂಪತ್ತಿ. ಶಮ ದಮ, ಶಮ ಅಂದರೆ ಮನೋನಿಗ್ರಹ, ದಮ ಇಂದ್ರಿಯ ನಿಗ್ರಹ, ಶಮ ದಮ ಉಪರತಿ
ಉಪರತಿ ಅಂದರೆ ಅನವಶ್ಯಕವಾದಂಥ ಕರ್ಮಗಳನ್ನು ಮಾಡಲಿಕ್ಕೆ ಹೋಗಬಾರ್ದು. ಯಾವುದು ಅವಶ್ಯಕತೆಯೋ ಅದನ್ನೇ ಮಾಡಬೇಕು. ಅನವಶ್ಯಕವಾದಂಥ ಕರ್ಮಗಳು ಮಾಡಲಿಕ್ಕೆ ಹೋಗಬಾರ್ದು. ಅನವಶ್ಯಕವಾದಂಥ ಕರ್ಮ ಅಂದರೆ ಒಂದು 5 ಲಕ್ಷ ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ, ನಿಜವಾದ ಜಾಗ್ರತೆಯಾಗಿರಬೇಕು. ಸ್ವಾಮೀಜಿ ಹೇಳ್ತಾರೆ ಬಿಡು ಅಂತ ಭಾಳಷ್ಟು ಜನ ಕೈ ಸುಟ್ಕೊಂಡಿದ್ದಾರೆ. ಯಾರತ್ತೂ ಒಂದು 5 ಲಕ್ಷ ರೂಪಾಯಿ ಇತ್ತು, ನಾನು ಹೇಳಿದೆ ಬ್ಯಾಂಕಲ್ಲಿ ಹಾಕೋ, ಬರೋ ಬಡ್ಡಿ ಉಪಯೋಗಿಸೋ, ಅದು ಹಾಗೆ ಇಟ್ಕೋ ಅಂತ ಇಟ್ಕೊಂಡಿದ್ರು. ಅವ್ರ್ಯಾರೋ ಬಂದರು, ಬ್ಯಾಂಕಲ್ಲಿ ಹಾಕಿದ್ರೆ ಎಷ್ಟು ಮಹಾ ಬಡ್ಡಿ ಬರುತ್ತೆ, ನಾವು ಫೈನಾನ್ಸಲ್ಲಿ 20% ಕೊಡ್ತೀವಿ, ಅಷ್ಟೆಲ್ಲ ಅಂಗಡಿ ಹಳ್ಳಿಲಿರೋ ಅಂಗಡಿನೂ ಕ್ಲೋಸ್ ಮಾಡಿಬಿಟ್ಟು ಇಲ್ಲೇ ಬಂದ್ಬಿಡು, ನಿಂಗೆ ಕೆಲಸನೂ ಕೊಡ್ತೀವಿ ಫೈನಾನ್ಸಲ್ಲಿ, 5 ಲಕ್ಷಕ್ಕೆ 20% ಪ್ಲಸ್ ಕೆಲಸ ಸಂಬಳ ಎಲ್ಲ ಮಾಡ್ತೀವಿ ಅಂದರು. ಅವರು ಸರಿ, ನಾನು ಹೇಳಿದೆ ಬೇಡ, ಸುಮ್ಮನೆ ಯಾಕೆ ಅಲ್ಲೇ ಇರಿ ಅಂತ, ಹಳ್ಳಿಲೇ ಇರಿ ಅಂತ. ಸ್ವಾಮೀಜಿಗೆಲ್ಲ ಗೊತ್ತಾಗಲ್ಲ ವ್ಯವಹಾರ, ಏನು ಆತ್ಮ ಬ್ರಹ್ಮ ಅಂತ ಏನೋ ಕೆಲಸಕ್ಕೆ ಬಾರ್ದು ಹೇಳ್ತಿರ್ತಾರೆ, ವ್ಯವಹಾರ ಗೊತ್ತಾಗಲ್ಲ ಅಂದರು. ಸರಿ ತೊಗೊಂಬಂದು 5 ಲಕ್ಷ ಅವ್ರು ಕೊಟ್ಟರು, ಅಂಗಡಿನೂ ಕ್ಲೋಸ್ ಮಾಡ್ಕೊಂಡು ಬಂದರು. ಬರೋ ಅಷ್ಟೊತ್ತಿಗೆ ಅವನು ಬೋರ್ಡ್ ಎತ್ಕೊಂಡು ಹೊಟ್ಟೆ ಹೋದ, ಎಲ್ಲೋದನ್ನೋ ಗೊತ್ತಿಲ್ಲ, ಹೋಯ್ತು 5 ಲಕ್ಷ. ಇದು ಅನವಶ್ಯಕವಾದಂಥ ಕೆಲಸಗಳು. ಇಂಥ ಉಪರಚನೆ ಅಂದರೆ ಅನವಶ್ಯಕವಾದಂಥ ಕೆಲಸಗಳಿಗೆ ಹೋಗ್ಬೋದು. ತಿತಿಕ್ಷಾ, ತಾಳ್ಮೆ ಇರಬೇಕು. ಸಹನಂ ಸರ್ವ ದುಃಖಾನಾಂ ಅಪ್ರತಿಕಾರ ಪೂರ್ವಕಂ ಚಿಂತಾ ವಿಲಾಪರಹಿತಂ ಸಾ ತಿತಿಕ್ಷಾ ಇತಿ ಕೀರ್ತ್ಯತೆ. ತಿತಿಕ್ಷೆ ಅಂದ್ರೇನಪ್ಪ? ತಾಳ್ಮೆ ಅಂದ್ರೇನು? ಸಹನಂ ಸರ್ವ ದುಃಖಾನಾಂ, ಯಾರ್ಯಾರಿಂದ ಏನೇನು ಹಿಂಸೆ ದುಃಖ ಬರುತ್ತೋ ಎಲ್ಲವನ್ನು ಸಹಿಸಬೇಕು. ಹೌದಾ? ಎಲ್ಲವನ್ನು ಸಹಿಸಬೇಕು. ಸಹನಂ ಸರ್ವ ಅಪ್ರತಿಕಾರ ಪೂರ್ವಕಂ, ನಾವು ಪ್ರತಿಕಾರ ಮಾಡಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ದೊಡ್ಡ ಕುರುಕ್ಷೇತ್ರ ಆಗುತ್ತೆ. ಯಾರನ್ನ ಅರ್ಥ ಮಾಡ್ಕೊಳ್ತಾರ? ಸುಮ್ಮನೆ ಇಲ್ದಿರೋ ರಾಮಾಯಣ ಯಾಕೆ? ಆದ ಕಾರಣ ತಾಳ್ಕೋಬೇಕು. ಅಪ್ರತಿಕಾರ ಪೂರ್ವಕ. ಮತ್ತು ನಾವು ಕೆಲವು ಸಲ ಹತ್ರ ಪ್ರತಿಕಾರ ಮಾಡಲಿಕ್ಕೆ ಹೋಗಲ್ಲ. ಇವಾಗ ಪ್ರವಚನ ನಡೀತಾ ಇದೆ, ಮನೆಗೇನೋ ಒಂದು ವ್ಯವಹಾರ ಗಲಾಟೆ ಬಂತು, ಅಯ್ಯೋ ಇವ್ರನ್ನೆಲ್ಲ ಹಚ್ಕೊಂಡ್ರೆ ಅಲ್ಲಿ ಪ್ರವಚನದಲ್ಲಿ ಮನಸ್ಸು ಕೆಟ್ಟೋಗುತ್ತೆ, ಬೇಡ ನಡಿ ಅಂತ ಬಂದ್ಬಿಡ್ತೀವಿ. ಆದರೆ ಇಲ್ಲಿ ಬಂದು ಸ್ವಾಮಿಗಳು ಹೇಳ್ತಾ ಇದ್ದರೆ ಒಳಗಡೆನೇ ಲೆಕ್ಕ ಹಾಕ್ತಿರ್ತೀವಿ. ನಾನು ಯಾಕೆ ಸುಮ್ಮನೆ ಬಂದುಬಿಟ್ಟೆ? ಸುಮ್ಮನೆ ಬಂದರೆ ನಾಳೆ ತಿರ್ಗಿ ತಲೆ ಮೇಲೆ ಹತ್ತಾರೆ, ನಾನು ದಬಾಯಿಸ್ಬಿಟ್ಟು ಬರಬೇಕಾಗಿತ್ತು. ಈ ರೀತಿ ಇದ್ದರೆ ಪ್ರಯೋಜನ ಇಲ್ಲ. ಚಿಂತಾ ವಿಲಾಪರಹಿತ, ಅದ್ರ ಬಗ್ಗೆ ಯಾವ ಬಗ್ಗೆನೂ ಚಿಂತನೆ ಮಾಡಬಾರ್ದು. ಆಯಿತು ಸಂತೋಷ ಅಂತಿರ್ಬೇಕು. ಯಾವ ರೀತಿ ಇರಬೇಕಂದ್ರೆ, ಮಾತಾಡ್ತಿದ್ರೆ ಹಲ್ಲು ಮಧ್ಯೆ ನಾಲ್ಗೆ ಬಂದ್ಬಿಡುತ್ತೆ ಅಂತೀವಿ. ಇವಾಗ ಯಾರು ತಪ್ಪು? ನಂದೇ ತಪ್ಪು. ನಂದು ತಪ್ಪಲ್ಲ. ಯಾಕೆ? ನಾನೇನು ಬೇಕಂತ ಮಾಡ್ಕೊಳ್ಳೋಕೆ ಹೋಗಲಿಲ್ಲ, ಅಥವಾ ಹೇಗೋ ನಡೀತು ಅಷ್ಟೇ. ಇವಾಗ ನಾಲ್ಗೆ ಮೇಲೆ ಪ್ರೀತಿ ಆಗಲಿ, ಹಲ್ಲಿನ ಮೇಲೆ ದ್ವೇಷ ಆಗಲಿ ಬರುತ್ತೋ? ಏನು ಮಾಡ್ತೀವಿ ಹೇಳಿ? ಅಂತೀವಿ, ಸುಮ್ಮನೆ ಆಗಿಬಿಡ್ತೀವಿ. ಯಾರನ್ನು 4 ಜನ ಕೈಲಿ ಹೇಳ್ಕೊಳ್ತೀವ, ನನ್ನ ಹಲ್ಲುಗಳು ಭಾಳ ಹಿಂಸೆ ಕೊಡುತ್ತೆ, ಏನು ಮಾಡೋಕ್ಕೆ ಗೊತ್ತಿಲ್ಲ ನನಗೆ. ಇಲ್ಲ, ಯಾಕೆ? ಸಹಜವಾಗಿ ನಡೀತು, ರಾಗದ್ವೇಷಗಳಿಂದ ನಡೀತು, ಆಯಿತು ಅನ್ಬೇಕು. ಅದೇ ರೀತಿ ಎಲ್ಲ ವ್ಯವಹಾರವನ್ನು ಆ ಸಮಯಕ್ಕೆ ಅನ್ಬೇಕು, ಸುಮ್ಮನೆ ಆಗಿಬಿಡ್ಬೇಕು. ಸೊ ಇದು ತಿತಿಕ್ಷೆ. ಶಮ ದಮ ಪ್ರತಿತಿಕ್ಷೆ, ಶ್ರದ್ಧೆ ಸಮಾಧಾನ. ಶ್ರದ್ಧೆ ಸಮಾಧಾನ ಅಂದರೆ, ಶ್ರದ್ಧೆ ಅಂದರೆ ಗುರುಶಾಸ್ತ್ರವಾಕ್ಯೇಶು ಆಸ್ತಿಕ್ಯ ಬುದ್ಧಿ. ಗುರುವಾಕ್ಯಗಳಲ್ಲಿ, ಶಾಸ್ತ್ರವಾಕ್ಯದಲ್ಲಿ ಅವ್ರು ಹೇಳೋದೇ ಕರೆಕ್ಟ್. ಮೊದಲು ಅದು ಬರಬೇಕು ನಮಗೆ. ವ್ಯಾವಹಾರಿಕವಾಗಿ ಹೇಳಿದ್ರು ಎಲ್ಲದಕ್ಕೂ ಒಂದೊಂದು ಆನ್ಸರ್ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ವ್ಯವಹಾರದಲ್ಲಿ ಏನು ಹೇಳಿದ್ರು ಎಲ್ಲದಕ್ಕೂ ಒಂದು ಆನ್ಸರ್ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಯಾವ ರೀತಿ ಇರಬೇಕಪ್ಪ ಅಂದರೆ, ಅದೇ ಗೋಂದಾವಳಿ ಮಹಾರಾಜು ಅವರು ಪೂರ್ವಾಶ್ರಮದಲ್ಲಿ ಇದ್ದಾಗ ಗುರು ನುಡಿಕೊಂಡು ಹೊರಡ್ತಾರೆ. ಅವ್ರ ಮನೆಯಿಂದ ಹೊರಟ ತಕ್ಷಣ ಆ ಗುರುಗೆ ಗೊತ್ತಾಗುತ್ತೆ. ಅವ್ರ ಗುರು ತುಕಾಬಾಯಿ ಅಂತ ಒಬ್ಬರು, ತುಕಾರಾಮ್ ಅಲ್ಲ, ತುಕಾಬಾಯಿ ಅಂತ ಇನ್ನೊಬ್ಬರು. ಅವ್ರಿಗೆ ಗೊತ್ತಾಗುತ್ತೆ ಇವನು ಬರ್ತಾಯಿದ್ದಾನೆ ನನ್ನ ಹತ್ರ ಅಂತ. ಅವ್ರ ಶಿಷ್ಯರಿಗೆಲ್ಲ ಹೇಳ್ತಾರೆ, ಯಾರೋ ಒಬ್ಬ ಕಳ್ಳ ಬರ್ತಾನೆ, ನನ್ನ ಹತ್ರ ಇದೆಲ್ಲ ಕದ್ಕೊಂಡು ಹೋಗ್ಬಿಡ್ತಾನೆ ಅಂತ. ಆ ಶಿಷ್ಯರಿಗೆ ಅಷ್ಟು ವರ್ಷ ಅವ್ರ ಹತ್ರ ಇದ್ದಾರೆ, ಬಟ್ ಇವ್ರ ಹತ್ರ ಏನಿದೆ ಅಂತ ಅರ್ಥ ಆಗಿಲ್ಲ. ಅವ್ರು ಕೇಳ್ತಾರೆ, ನಿಮ್ಮ ಹತ್ರ ಏನಿದೆ ಕದ್ಕೊಂಡು ಹೋಗೋಕ್ಕೆ? ಒಂದು ಲಂಗೋಟಿ, ಒಂದು ನಾಯಿ ಮರಿ ಕೊಂಕ್ಲೆ ಇಟ್ಕೊಂಡಿರ್ತಾರೆ. ಅದು ಯಾಕೆ ಇಟ್ಕೊಂಡಿರ್ತಾರೋ ಗೊತ್ತಿಲ್ಲ. ಯಾವಾಗ ನಾಯಿ ಮರಿ ಕೊಂಕ್ಲೆ ಇಟ್ಕೊಂಡಿರ್ತಾರೆ, ಒಂದು ಲಂಗೋಟಿ, ಇಷ್ಟು ಬಿಟ್ಟರೆ ಇನ್ನೇನಿಲ್ಲ. ಬಟ್ ಆತ್ಮಜ್ಞಾನ, ಅಂತರ್ನಿಧಿ, ಆನಂದ ನಿಧಿ ಏನಿದೆಯೋ ಅದು ಇವ್ರಿಗೆ ಯಾರಿಗೂ ಅರ್ಥ ಆಗಲಿಲ್ಲ.
ಏನಿದೆ ನಾಯಿ ಮರಿ ಲಂಗೋಟಿ ಏನು ಕದ್ಕೊಂಡು ಹೋಗ್ತಾನೆ? ನಿಮಗೆ ಗೊತ್ತಿಲ್ಲ ಬಿಡಿ, ಅವನಿಗೆ ಗೊತ್ತು, ಅದಕ್ಕೆ ಬರ್ತಾ ಇದ್ದಾನೆ, ಕದ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾರೆ. ಸರಿ, ಬರ್ತಾರೆ ಅವರು. ಬಂದರೆ ನದಿ ದಂಡೆ ಮೇಲೆ ಹೋಗ್ತಿರ್ತಾರೆ. ಯಾರು? ಗೋಂದಾವಳಿ ಮಹಾರಾಜು ಮತ್ತು ಇವರು ತುಕಾಬಾಯಿ ಇಬ್ಬರು ನದಿ ದಂಡೆ ಮೇಲೆ ಹೋಗ್ತಾಯಿದ್ರೆ, ಯಾಕೆ ಬಂದೆ ಏನು ಮಾತಾಡ್ಸಲ್ಲ. ಸ್ವಲ್ಪ ದೂರ ಹೋದ್ಮೇಲೆ ಇಲ್ಲಿ ಮರಳು ತೆಗಿ ಅಂತಾರೆ. ನಿಜವಾದ ನಾನೇ ಇವಾಗ ನಿಮಗೆ ಇಲ್ಲಿ ಸ್ವಲ್ಪ ಗುಡಿಸ್ರಿ ಅಂದರೆ, ಸ್ವಾಮೀಜಿ ಕಾರ್ಪೊರೇಷನಲ್ಲಿ ಬರ್ತಾರೆ, ಬರ್ತಾರೆ, ಅವ್ರು ಬರ್ತಾರೆ, ಏನೋ ಒಂದು ಹೇಳ್ತೀವಲ್ಲ, ಹೌದಲ್ಲ, ಮರಳು ತೆಗಿ ಅಂದರೆ ಯಾಕೆ, ಎಷ್ಟು ತೆಗಿಬೇಕು, ಎಷ್ಟು ಅಗಲ ತೆಗಿಬೇಕು, ಎಷ್ಟು ಆಳ ಏನು ಕೇಳಿಲ್ಲ, ತೆಗಿಯೋಕ್ಕೆ ಶುರು ಮಾಡಿದ್ರು. ಎಷ್ಟೊತ್ತು ತೆಗಿಬೇಕು ತೆಗಿತಾ ಇದ್ದಾರೆ ನೋಡಿ. ನಾವಾಗಿದ್ದರೆ ಒಳ್ಳೆ ಕತೆಗೆ ಸಿಗಾಕ್ಕೊಂಡಿವಲ್ಲಪ್ಪ, ಬಂದಿದೆ ತಪ್ಪಾಯ್ತಂತೆ, ಸ್ವಲ್ಪ ಹೊತ್ತಾದ್ಮೇಲೆ ನಿಲ್ಲಿಸು ಅಂದರು. ಅಲ್ಲಿ ಯಾರೋ 3 ಮಕ್ಳು ಆಡ್ತಾಯಿದ್ವು. ಆ ಮಕ್ಳಂತಂದು ಈ ಗುಂಡಿನಲ್ಲಿ ಹಾಕು ಅಂದರು. ತೊಗೊಂಬಂದು ಹಾಕ್ದ. ಮುಚ್ಚಿಬಿಡು, ಮಣ್ಣು ಮುಚ್ಚು, ಅದ್ರ ಮೇಲೆ ಕೂತ್ಕೋ, ಯಾರು ಬಂದರೂ ಮಾತಾಡಬಾರ್ದು, ಇಲ್ಲಿಂದ ಹೇಳ್ಬಾರ್ದು. ನಿಜವಾಗ್ಲೂ ಇದು ಯಾರನ್ನ ಕೇಳೋಕ್ಕಾಗುತ್ತೆ? ಗುರು ಹೇಳ್ತಾರೆ ಅಂದರೆ ಇದರಲ್ಲೇನೋ ಅರ್ಥ ಇದೆ ಅಂದ್ಬಿಟ್ಟು ಒಪ್ಕೊಂಡು ಮಾಡ್ದ. ಕೂತ್ಕೊಂಡು ಗುರು ಹೊರಟೋದ್ರು. ಮತ್ತು ಹಳ್ಳಿ ಜನ ಸಂಜೆಗೆ ಬಂದರು. ಮಕ್ಕಳು ಮನೆಗೆ ಬರಲಿಲ್ಲ ಅಂತ ಹುಡುಕೊಂಬಂದರು. ಇವ್ರು ಇಲ್ಲಿ ಕೂತಿದ್ರೆ ಮಕ್ಕಳನ್ನ ನೋಡಿದ್ರ ನೀವು ಅಂತ ಕೇಳಿದ್ರು. ಏನು ಮಾತಾಡಲಿಲ್ಲ. ಯಾಕೆ ಹೇಳಿ? ಗುರು ಹೇಳಿದ್ದಾರೆ ಮಾತಾಡಬೇಡ, ಹೇಳ್ಬೇಡ ಇಲ್ಲಿಂದ ಅಂತ. ಏನು ಮಾತಾಡಲಿಲ್ಲ. ಮತ್ತು ಸರಿ, ಏನೋ ಇವ್ರು ಧ್ಯಾನದಲ್ಲಿದ್ದಾರೋ ಏನೋ ಬಿಡು ಅಂದ್ಬಿಟ್ಟು ಮುಂದಕ್ಕೆ ಹೋದರು. ಅಲ್ಲ ಗುರುಗಳಿದ್ದರು, ಅವ್ರನ್ನ ಕೇಳಿದ್ರು, ಯಾರನ್ನ ಮಕ್ಕಳು ಬಂದ್ರ ಇಲ್ಲಿ ಅಂತ. ಅಲ್ಲೊಬ್ಬ ಕೂತಿಯ ನೋಡಿ, ಅವನು ಕೇಳಿ ಅಂದರು. ಅವನು ಕೇಳಿದ್ವಿ, ಅವ್ರೇನು ಮಾತಾಡ್ತಿಲ್ಲ. ಅವನು ಆ ಥರ ಎಲ್ಲ ಮಾತಾಡೋನಲ್ಲ, 4 ಬಾರಿಸಿ ಆವಾಗ ಹೇಳ್ತಾನೆ ಅಂದರು. ಬಂದರು, ಹಿಡ್ಕೊಂಡು ಹೊಡೆದ್ರು ಮಾತಾಡಲಿಲ್ಲ. ಯಾಕೆ? ಗುರು ಮಾತಾಡಬೇಡ ಅಂತ ಹೇಳಿದ್ದಾರೆ. ಮಾತಾಡಬೇಡ ಅಂತ ಹೇಳಿದ್ದಾರೆ. ಸರಿ, ಪಾಪ ಅವ್ರಿಗೆ ಹೊಡೆದು ಬೇಸರ ಬಂತು. ಎಷ್ಟು ಹೊಡೆದ್ರು ಅವ್ರು ಏನು ಮಾತಾಡೋಲ್ಲ, ಪಾಪ ವಿರೋಧ ಮಾಡೋಲ್ಲ. ನಾವೇನೋ ಪಾಪ ಕಾರ್ಯ ಮಾಡ್ತಿದ್ವಿ ಏನೋ. ಮತ್ತೆ ಗುರು ಹತ್ರ ಅವ್ರ ಹತ್ರ ಹೋದ್ರು. ಗುರು ಹತ್ರ ಹೊಡೆದ್ರು ಕೂಡ ಅವ್ರೇನು ಮಾತಾಡ್ತಿಲ್ಲ. ಹಾಗೆಲ್ಲ ಮಾತು ಕೇಳಲ್ಲ ಅವನು. ಚೆನ್ನಾಗಿ ಹೊಡೆದು ತಳ್ಳಿ ಆಚೆ ಬಿಸಾಕಿ ಅವನ ಕೆಳಗಡೆ ಆ ಮರಳು ತೆಗೀರಿ, ಅಲ್ಲಿದೆ ನಿಮ್ಮ ಮಕ್ಕಳು ಅಂದರು. ಸರಿ, ಬಂದರು, ತೆಗೆದು ನೋಡಿದ್ರೆ ಮಕ್ಕಳು ಅಲ್ಲಿದ್ದಾರೆ. ಇವಾಗ ಬಿಡ್ತಾರ? ಚೆನ್ನಾಗಿ ಹಿಡ್ಕೊಂಡು ಬಾರಿಸೋಕ್ಕೆ ಶುರು ಮಾಡಿದ್ರು. ಅದು ಸಿದ್ಧಪುರುಷ ಅದಕ್ಕೆ ಪ್ರಾಣ ಹೋಗಿಲ್ಲ ಮಕ್ಕಳಿಗೆ. ಆವಾಗ ಮತ್ತೆ ಅವ್ರಿಗೆ ಗುರುನೇ ಬರ್ತಾರೆ. ಇವನು ನನ್ನ ಮಾತು ತೊಗೊಳ್ತಾನೋ ಇಲ್ಲವೋ ಅನ್ನೋದಕ್ಕೋಸ್ಕರ ಇಷ್ಟೆಲ್ಲ ಪರೀಕ್ಷೆ ಮಾಡಿದೆ, ಯೋಗ್ಯ ಬಿಟ್ಬಿಡಿ, ಕರ್ಕೊಂಡೋಗಿ ನಿಮ್ಮ ಮಕ್ಕಳಿಗೆ ಏನು ತೊಂದರೆ ಆಗಿಲ್ಲ, ಕರ್ಕೊಂಡೋಗಿ ಅಂತಾರೆ. ಅಂದರೆ ಗುರುಶಾಸ್ತ್ರ ವಾಕ್ಯ ಶಾಸ್ತ್ರಕ್ಕೆ ಬುದ್ಧಿಯಿಂದ ಆ ರೀತಿ ಇರಬೇಕು. ಅದರಲ್ಲೂ ಕರ್ಮ ಸಾಧನಾ ಭಾಗ ಹೇಳಿದಾಗ ಯಾವ ರೀತಿ ಹೇಳ್ತೋ ಆ ರೀತಿ ಮಾಡಬೇಕು. ಹೌದಾ? ಸಿದ್ಧಾಂತಕ್ಕೆ ಬಂದರೆ ಅವಾಗ ಬೇಕಾದ್ರೆ ನಾವು ಪ್ರಶ್ನೆ ಹಾಕಿ ಸಮಾಧಾನ ತಗೋಬೋದು. ಸಾಧನಾ ಭಾಗದಲ್ಲೂ ನಮಗೆ ಅವ್ರು ಹೇಳ್ತಕ್ಕಂಥ ಸಾಧನೆ ಮಾಡಲಿಕ್ಕೆ ಅಡ್ಡಿ ಬರುತ್ತೆ ಏನಾದರೂ, ಅಥವಾ ಮಾಡೋದು ಯಾವ ರೀತಿ ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ನಾವು ತಿಳ್ಕೊಬೋದು. ಬಟ್ ಆದರೆ ಆ ಶ್ರದ್ಧೆನೇ ಇಲ್ದಿರ ಏನೋ ಸುಮ್ಮನೆ ಕೇಳ್ತಿರ್ತೀವಿ ಅಂದರೆ ಪ್ರಯೋಜನ ಇಲ್ಲ. ಗುರುಶಾಸ್ತ್ರ ವಾಕ್ಯ ಮತ್ತು ಮನಸ್ಸು ಸಮಾಧಾನವಾಗಿರಬೇಕು ಇದು. ಆಮೇಲೆ ಮುಮುಕ್ಷತ್ವ, ಅದಾಗಲೇ ನೋಡಿದ್ದೀವಿ ನಾವು. ಆತ್ಮೇಚ್ಛ ವ್ಯವಸ್ಥೆಯತ್ತ ಅಂದಾಗ ಮೋಕ್ಷವೇ ಬೇಕು ಅನ್ನತಕ್ಕಂಥದ್ದು ಇರಬೇಕು ಇದು. ಮತ್ತು ಶಾಂತ್ಯಾದಿ ಪರಿಚಯ ದೃಢತರಂ ಕರ್ಮಾಸು ಸಂತ್ಯಜ್ಯತಾಂ, ಅನವಶ್ಯಕವಾದಂಥ ಕರ್ಮಗಳಿಗೆ ಹೋಗಬೇಡ. ಮತ್ತು ಸದ್ವಿದ್ವಾನ್ ಉಪಸುಪ್ಯತಾಂ ಪ್ರತಿದಿನ ತತ್ಪಾದಕ್ಕೆ ಸೇವ್ಯತಾಂ, ಯಾರಾದರೆ ಸತ್ಯವನ್ನು ತಿಳ್ಕೊಂಡಿದ್ದಾರೋ, ಸದ್ವಿದ್ವಾನ್ ಸತ್ಯವನ್ನು ತಿಳಿದಿರ್ತಕ್ಕಂಥವ್ರ ಹತ್ರ ಹೋಗು. ಅಂದರೆ ಗುರುನ ಅನ್ವೇಷಣೆ ಮಾಡ್ಕೊಂಡು ಹೋಗು, ಗುರು ಹತ್ರಕ್ಕೆ ಹೋಗು. ಮನುಷ್ಯ ಜೀವನ ಅಂದರೆ ಗುರುನ ಮಾಡ್ಕೊಳ್ದಿರ ಇದ್ದರೆ ಅದು ಮನುಷ್ಯ ಜೀವನವೇ ಅಲ್ಲ. ಯಾರು ಇವರು ಭರ್ತೃಹರಿ ಮಹಾರಾಜ್ಗೆ ಎಲ್ಲೋ ಒಂದು ಕಡೆ ನೀರು ಕುಡಿಯೋಕ್ಕೆ ಹೋಗ್ತಾರೆ ಅವರು. ಯಾವುದೋ ಒಂದು ಧ್ವನಿ ಕೇಳುತ್ತೆ, ನೀರು ಕುಡಿಬೇಡ ಇಲ್ಲೇ ಅಂತ. ಇವರು ಯಾರಪ್ಪ ಮಾತಾಡ್ತೀರ ಅಂದ್ಬಿಟ್ಟು, ಯಾಕೆ ಅಂದರೆ ನೀನು ಗುರುನೇ ಮಾಡ್ಕೊಂಡಿಲ್ಲ, ಗುರು ಮಾಡ್ಕೊಂಡಿರ್ತಕ್ಕಂಥ ಮನುಷ್ಯನೇ ಅಲ್ಲ, ನೀನು ನೀರು ಕುಡಿಯೋ ಹೋಗಿತ್ತಿಲ್ಲ ನಿನಗೆ. ಅದಕ್ಕೆ ಅವ್ರು ಹೇಳ್ತಾರೆ ಭರ್ತೃಹರಿ ಮಹಾರಾಜು, ಗುರುನ ಮಾಡ್ಕೋಬೇಕು ಅಂದರೆ ತಂದೆ ತಾಯಿ ಋಣ ತೀರಿರಬೇಕು,
ಅಂದರೆ ನಾನು ಇನ್ನೂ ಮದುವೆ ಆಗಿಲ್ಲ, ಮದುವೆ ಆದರೆ ಅಂದರೆ ತಂದೆ ಮಗನ ಮದುವೆ ಮಾಡಿದ್ರೆ ಅಲ್ಲಿಗೆ ಋಣ ಮುಗೀತು ಅಂತ. ತಂದೆಗೂ ತಾಯಿಗೂ ಮಗನ ಋಣ ಮುಗೀತು, ಮಗಳ ಮದುವೆ ಮಾಡಿಬಿಟ್ರೆ ಮಗಳ ಋಣ ಮುಗೀತು. ಆದ ಕಾರಣ ನಾನು ಮದುವೆಗೆ ಹೋಗಿ ಇದು ಗುರುನ ಮಾಡ್ಕೊಳಕ್ಕೆ ಹೋಗಿಲ್ಲ, ಆಮೇಲೆ ಮಾಡ್ಕೊಳ್ತೀನಿ ಗುರುನ ಅಂತೇನೋ ಒಂದು ಪ್ರಸಂಗ ಬರುತ್ತೆ. ಅಂದರೆ ಮನುಷ್ಯ ಜೀವನ ಅಂದರೆ ಅಜ್ಞಾನವನ್ನು ತೆಗೆದು ಹಾಕ್ಕೊಳ್ಳೋಕ್ಕೋಸ್ಕರವಾಗಿ ಬೇರೆ ಯಾವ ಪ್ರಾಣಿಗೂ ಗುರುಗಳಿಲ್ಲ, ಮನುಷ್ಯನಲ್ಲೇ. ಅದಲ್ಲ, ಹುಟ್ಟಿದ್ವಿ ಸ್ಕೂಲ್ಗೆ ಹೋಗ್ದಿರ ಇದ್ದರೆ ಏನು ಕಲಿದರೆ ಇದೆ, ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗಿನ ಕಾಲಕ್ಕೆ, ಹೌದಲ್ಲ. ಆದ ಕಾರಣ ಗುರುವನ್ನ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಆಯ್ತು ಸ್ವಾಮೀಜಿ ಮಾಡ್ಕೊಂಡ್ವಿ, ಅದೇನು ಹೇಳಿ ದ್ವೈತನೋ ಅದ್ವೈತನೋ ಏನೋ ಹೇಳಿ ಅಂತ ತೋಳು ಮಾಡಿಸಿದ್ರೆ, ಅಪ್ಪ ದ್ವೈತನೂ ಇಲ್ಲ ಅದ್ವೈತ ನಿಮ್ಮೂರಿಗೆ ಬರೋಲ್ಲ, ನಿಮ್ಮ ಸಾಹಸ್ಯ ಬೇಡ. ತತ್ಪಾದಕ್ಕೆ ಸೇವ್ಯತ, ಅವ್ರ ಪಾದಗಳನ್ನು ಸೇವೆ ಮಾಡಬೇಕು. ಈ ಗುರುಗಳೆಲ್ಲ ಸೇರಿ ತಮ್ಮ ಪ್ರಗತಿ ತಮ್ಮ ಸುಖಕ್ಕೋಸ್ಕರ ಎಲ್ಲ ಏನೋ ಮಾಡ್ಕೊಂಡು ಇಂಥವೆಲ್ಲ ಬರೆದಿದ್ದಾರೆ. ಗುರು ಸೇವೆ ಯಾಕಪ್ಪ ಮಾಡಬೇಕು ಅಂದರೆ ಗುರುಗೋಸ್ಕರ ಅಲ್ಲ, ನಿಜವಾದ ಯಾವುದೇ ಗುರು ಇವ್ರು ಸೇವೆ ಮಾಡಬೇಕು ಅಂತ ನಿರೀಕ್ಷೆ ಮಾಡಲ್ಲ. ಮತ್ತು ನಾವೇ ಸೇವೆ ಮಾಡಬೇಕು. ಯಾಕೆಂದರೆ ಈ ಅಹಂಕಾರ ಅನ್ನತಕ್ಕಂಥದ್ದು ಎಲ್ಲೂ ಬಗ್ಗಲ್ಲ. ಅಹಂಕಾರ ಅನ್ನೋದು ಎಲ್ಲಿಗೂ ಬಗ್ಗಲ್ಲ. ಇದು ಆ ಗುರು ಹತ್ರ ಅಹಂಕಾರವನ್ನು ಸಮರ್ಪಣೆ ಮಾಡಿ ಸೇವೆ ಮಾಡಿದರೆ ಆಗ ನಾವು ತತ್ವನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂದ್ಬಿಟ್ಟು ಅವರ ತತ್ಪಾದಕ್ಕೆ ಸೇವ್ಯತಾಂ. ಇಂಗಿತ ಜ್ಞಾನ ಇರಬೇಕು. ಇಂಗಿತ ಜ್ಞಾನ ಅಂದರೆ ಅವ್ರು ನಮ್ಗೆ ಹೇಳಲ್ಲ ಏನು ಬೇಕು ಎತ್ತಬೇಕು ಅಂತ, ಹೌದಾ. ನಾವೇ ಅರ್ಥ ಮಾಡಿಕೊಂಡು ಅವ್ರಿಗೆ ಯಾವ ಸಮಯಕ್ಕೆ ಏನು ಬೇಕು ಅನ್ನೋದಕ್ಕೆ ನೋಡ್ಕೋಬೇಕು. ಇದರಲ್ಲಿ ಶೈವ ಸಿದ್ಧಾಂತ 4 ಭಾಗ ಮಾಡ್ತಾರೆ. ಆವರಣ ಶುದ್ಧಿ, ಅವ್ರು ಇರತಕ್ಕಂಥ ಆವರಣ ಶುದ್ಧಿ ಮಾಡಿಕೊಡೋದು, ಮತ್ತು ಅಂಗಶುದ್ಧಿ ಅಂತ ಅವ್ರ ಸ್ನಾನಕ್ಕೆ ಅದಕ್ಕೆಲ್ಲ ನೀರು ರೆಡಿ ಮಾಡೋದು, ಮತ್ತು ಆಹಾರ ಅನ್ನತಕ್ಕಂಥ ನೋಡಿ ಇದೆಲ್ಲ ಸೇವೆ ಮಾಡಬೇಕು. ಯಾಕೆಂದರೆ ನಮ್ಮ ಅಹಂಕಾರವನ್ನು ಕಳ್ಕೊಳ್ಳಿಕ್ಕೋಸ್ಕರವಾಗಿ. ಈ ಇವರು ಗುರುರಾಜಲ್ ನಾಯ್ಡು ಅನ್ನೋರು ಅವ್ರು ಹೇಳೋದು ತಮಾಷೆಯಾಗಿ, ಯಾವ ರೀತಿ ಇರ್ತಾರಪ್ಪ ಶಿಷ್ಯರು ಈಗಿನ ಕಾಲಕ್ಕೆ ಅಂತ. ಹೋಗೋ ಹೂವು ಬಿಡಿಸ್ಕೊಂಬರೋ ಅಂದರೆ ಆಶ್ರಮದಲ್ಲಿ, ಗುರುಗಳೇ ನನಗೇನೋ ಹೋಗಿ ಬಿಡಿಸ್ಕೊಂಬರ್ಬೇಕು ಅಂತಿದೆ, ನಾನು ಕಾಲು ಎತ್ತಿಡ್ಲಾರೆ, ಅದು ಯಾಕೋ ಒಂಥರ ಆಗ್ಬಿಟ್ಟಿದೆ, ಆಗೋಲ್ಲ ಅಂತಾನಂತೆ. ಹೋಗಲು ಕಾಲು ಓಡಾಡೋದು ಬೇಡ, ಕೂತ್ಕೊಂಡು ಅಕ್ಕಿ ಆರಿಸು. ಆ ಕೈಯು ಅದೇ ಥರ ಏನೋ ಒಂಥರ ಕೈ ಬೆರಳುಗಳು ಸರಿಯಾಗಿಲ್ಲ ಅಂತೇನೋ ಹೇಳ್ತಾನೆ. ಹೀಗೆ ಯಾವುದು ಹೇಳಿದ್ರು ಮಾಡಲ್ಲ. ಕೊನೆಗೆ ನೋಡು ಅವ್ರು ಯಾರೋ ಟಿಫನ್ ಕಳಿಸ್ಕೊಟ್ಟಿದ್ದಾರೆ, ಅದನ್ನು ತಗೋ ಅಂದರೆ ಬೆಳಿಗ್ಗೆನೂ ಎಷ್ಟೋ ಕಾರ್ಯ ಹೇಳಿದ್ದೀರಿ, ನಾನು ಎಲ್ಲವನ್ನೂ ಇಲ್ಲ ಇಲ್ಲ ಅಂದಿದ್ದೀನಿ, ಇದನ್ನಾದರೂ ನೀವು ಹೇಳ್ದಾಗ ಮಾಡ್ತೀನಿ. ಇನ್ನೂ ಒಂದು ಹೇಳೋರು ಅವರು, ಹೋಗೋ ಅವ್ರ ಮನೆಗೆ ಟಿಫನ್ ಕೊಡ್ತಾರೆ ತೊಗೊಂಬೋಗೋ ಅಂದ. ಸರಿ ಹೋದ, ಮತ್ತೆ ಬಂದು ಕೊಟ್ಟರೆ 3 ಇಡ್ಲಿ ಇದೆ. ಅಲ್ಲೋ ಅವ್ರ ಮನೆಗೆ 6 ಇಡ್ಲಿ ಕೊಡೋರೆಲ್ಲ 3 ಇದೆಯಲ್ಲ. ಅಂದರೆ ಗುರುಗಳೇ ಹೇಗಿದ್ದರೂ ನೀವು ನಂಗೆ 3 ಕೊಡ್ತೀರಾ, ಅದು ನೀವು ಕೊಡೋ ಅಷ್ಟು ತಣ್ಣಗಾಗ್ಬಿಡುತ್ತೆ ಅಂತ ನಾನು ಮೊದಲೇ 3 ತಿಂದ್ಬಿಟ್ಟೆ, ನನಗೆ ಕೊಟ್ಟು ನೀನು ಹೇಗೋ ತಿಂದೆ ಅಂತ ಅವ್ರಿಗೂ ಕೇಳಿದ್ರೆ, ಗುರುಗಳೇ ಕೋಪ ಮಾಡ್ಕೋಬೇಡಿ, ಹೇಗೆ ತಿಂದೆ ಅಂತ ತೋರಿಸ್ತೀನಿ ಅಂತ ಆ 3 ತಿಂದ್ಬಿಡ್ತೀನಿ. ಆ ರೀತಿ ಇರಬಾರ್ದು. ನಮ್ಮ ಅಹಂಕಾರ ಕಳ್ಕೊಳ್ಳಿಕ್ಕೋಸ್ಕರವಾಗಿ ಅವ್ರು ಹೇಳ್ದಿರ ಇಲ್ಲಿ ಸೇವೆ ಅನ್ನತಕ್ಕನ ಮಾಡು. ತತ್ಪಾದಕ ಸೇವ್ಯತ. ಸರಿ ಆಯಿತು. ಮತ್ತು ಅವ್ರನ್ನೇನು ಕೇಳಬೇಕಪ್ಪ ನಾವು ಸಾಮಾನ್ಯವಾಗಿ, ಗುರುಗಳೇ ನಿಮ್ಮೂರು ಯಾವುದು? ನಿಮ್ಮೂರು ಯಾವುದು? ಮೊನ್ನೆ ಎಲ್ಲೋ ಒಂದು ಕಡೆ ಮಧ್ಯಾಹ್ನ ಕ್ಲಾಸ್ಗೆ ಈ ಥರ ಕ್ಲಾಸ್ಗೆ ಒಂದು 7 ಜನ ಬಂದಿದ್ದರು. ಎಲ್ಲೋ 7 ಜನ ಹೆಂಗಸ್ರೆ. ಆಯಿತು, ಸಪ್ತಋಷಿಗಳ ಥರ ಬಂದಿದ್ದೀರಾ ಅಂತ 1 ಗಂಟೆ ಮಾತಾಡಿ ಇದು ಸಮಸ್ಯೆ ಅಂತ ಕೇಳಿದೆ. ನಿಜವಾಗ್ಲೂ ಅವ್ರಿಗೆ ಸೀರಿಯಸ್ ಆಗಿದ್ದು ಅರ್ಥ ಆಗಿದ್ದರೆ ಮತ್ತು ಈ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳೋಕೆ ಏನು ಮಾಡಬೇಕು ಅನ್ನೋ ಪ್ರಶ್ನೆ ಬರಬೇಕಾಗಿತ್ತು. ಆ ಪ್ರಶ್ನೆನೇ ಬರಲಿಲ್ಲ. ಈ ಸಮಸ್ಯೆ ಪರಿಹಾರಕ್ಕೆ ನಾಳೆಯಿಂದ ಬರ್ತೀವಿ ಹೇಳಿ, ಅಥವಾ ನಾಳೆ ಒಂದು ದಿವಸ ಆದರೂ ಬರ್ತೀವಿ ಹೇಳಿ, ಅಥವಾ ಈಗಲೇ ಹೇಳಿ ಅನ್ಬೇಕಾಗಿತ್ತು. ಅದೇನಿಲ್ಲ. ಚೆನ್ನಾಗೇನೋ ಕೇಳಿದ್ರು. 1 ಗಂಟೆ ಆದಮೇಲೆ ಯಾರೋ ಬಾಕಿ ಕೇಳಿದ್ರು,
ಸ್ವಾಮಿಗಳೇ ನಿಮ್ದು ಯಾವ ಊರು ನಿಮ್ಮದು ಅಂತ ಅಲ್ಲ. ಸರಿ, ಯಾವ ಊರು ಅಂತ ಹೇಳೋದು? ಏನನ್ನ ನಂದು ಅನ್ನೋದೇನು ನಮ್ಮ ಮನೆ ಮಠ ಇದ್ದರೆ ಇಂಥ ಊರು ಅಂತ ಹೇಳ್ಬೋದು, ಏನಿಲ್ಲ. ಅಲ್ಲ, ನೀವು ಪೂರ್ವಾಶ್ರಮದಲ್ಲಿ ಏನಾಗಿದ್ರಿ? ಅಲ್ಲಮ್ಮ, ಆ ವ್ಯಕ್ತಿ ಇಲ್ಲವೇ ಇಲ್ಲ, ಹೋದ ಅವನು. ಇವೆಲ್ಲ ಯಾಕೆ ಬೇಕು? ಹೋಗಲಿ ಬಿಡಿ. ನಿಮ್ಗೆ ಎಷ್ಟು ಜನ ಶಿಷ್ಯರು? ಈಗ ಇಂಥ ಪ್ರಶ್ನೆ ಕೇಳಬಾರ್ದು. ಜಿಡ್ಡು ಕೃಷ್ಣರು ಹೇಳ್ತಾರೆ, ನೀವು ಅವನು ಮುಂದಕ್ಕೆ ಹೋಗಕ್ಕೆ ಬಿಡಲ್ಲ, ನೀವು ಮುಂದಕ್ಕೆ ಹೋಗಲ್ಲ. ಅವನು ಮುಂದಕ್ಕೆ ಹೋಗಕ್ಕೆ ಬಿಡಲ್ಲ, ನೀವು ಮುಂದಕ್ಕೆ ಹೋಗಕ್ಕೆ ಬಿಡಲ್ಲ, ಅಲ್ಲೇ ಸುತ್ತಿಸ್ತೀರ ಅವ್ರನ್ನೂ. ಈ ಥರ ಪ್ರಶ್ನೆ ಕೇಳಬಾರ್ದು. ಮತ್ತು ಏನು ಮಾಡಬೇಕು? ಬ್ರಹ್ಮೈಕಾಕ್ಷರಮರ್ತ್ಯತಾಂ, ಬ್ರಹ್ಮ ಏಕಾಕ್ಷಂ ಅರ್ತ್ಯತಾಂ, ಶುಚಿಶಿರೋ ವಾಕ್ಯಂ ಸಮಾಕರ್ಣ್ಯತಾಂ. ಅವ್ರ ಹತ್ರ ಆ ಶ್ರುತಿನಲ್ಲಿ ಯಾವ ಉನ್ನತವಾದಂಥ ವಾಕ್ಯಗಳು ಅಂದರೆ ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಸರ್ವಂ ಕಲಿದಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ ಅನ್ನತಕ್ಕಂಥ ವಾಕ್ಯಗಳು ಯಾವುದಿದೆ ಅಂದರೆ, ಯಾವ ಆನಂದನ ಹುಡುಕ್ತಾ ಇದೆಯೋ ಆನಂದ ನೀನೇ ಆಗಿದ್ದೀಯೇ, ಆನಂದ ಹುಡುಕ್ತಕ್ಕಂಥ ಅವಶ್ಯಕತೆ ಇಲ್ಲ. ಆನಂದ ಹುಡುಕ್ತಕ್ಕಂಥ ಅವಶ್ಯಕತೆ ಇಲ್ಲ. ಮತ್ತು ನೀನೇ ಬ್ರಹ್ಮಸ್ವರೂಪ. ಇಂಥ ವಾಕ್ಯಗಳನ್ನು ಅವ್ರ ಹತ್ರ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಬ್ರಹ್ಮೈಕಾಕ್ಷಂ ಅರ್ತ್ಯತಾಂ, ಬ್ರಹ್ಮ ಒಂದೇನೆ, ಹೌದಾ? ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಈ ಬ್ರಹ್ಮ ಅನ್ನತಕ್ಕಂಥ ಶಬ್ದ ನಮಗೆ ಶ್ರುತಿನೇ ಕೊಡುತ್ತೆ. ಬ್ರಹ್ಮವಿದಾಪ್ನೋತಿ ಪರಂ ಇತ್ಯೇಷಾಭ್ಯುಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಬ್ರಹ್ಮಸ್ವರೂಪ ಅಂತ ತಿಳ್ಕೊಂಡೆ ನೀನು ಆನಂದವಾಗಿ ಶಾಶ್ವತವಾಗಂಥ ಆನಂದದಲ್ಲಿರ್ತೀಯ, ಮೋಕ್ಷ ಸಿಗುತ್ತೆ ಅಂಥೇಳಿ. ಯಾವುದ್ರಿ ಆ ಬ್ರಹ್ಮ ಅಂದಾಗ ಹೇಳ್ತಾರೆ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಇದಕ್ಕೇನು ಮಾಡ್ತೇನೆ? ಸಾಮಾನ್ಯ ವ್ಯಾಖ್ಯಾನ ಮಾಡೋರು, ಈ ಗ್ರಂಥಗಳಲ್ಲಿ ಬರೆಯೋರು, ಈ ಬೋಧಿ ವೃಕ್ಷದಲ್ಲೂ ಅದೇ ಥರ ಬರೀತಾರೆ. ಬರೀ ಶಬ್ದಗಳು ಎಲ್ಲ ಒಂದು ಕಡೆ 8ನೇ ಅಧ್ಯಾಯ ಪ್ರವಚನಕ್ಕೆ ಇಟ್ಟಿದ್ರು. ಸೊ ಅದರಲ್ಲಿ ಕಿಂ ತದ್ ಬ್ರಹ್ಮ ಅಂತೇನೋ ಬರುತ್ತೆ. ಆ ಬ್ರಹ್ಮ ಯಾವುದು ಅಂತ. ಅದಕ್ಕೆ ಯಾರೋ ಒಬ್ಬರು ಪ್ರವಚನ ಮಾಡಬೇಕಾದ್ರೆ, ಆ ಬ್ರಹ್ಮ ಯಾವುದು ಅಂದರೆ ಆತ್ಮ, ಆತ್ಮ ಯಾವುದು ಅಂದರೆ ಸಚ್ಚಿದಾನಂದ ಸ್ವರೂಪ, ಸಚ್ಚಿದಾನಂದ ಸ್ವರೂಪ ಯಾವುದು ಅಂದರೆ ನೀನೇ ಅಂದರು. ನಿಜವಲ್ಲ ಅರ್ಥ ಆಯ್ತಾ? ಬರೀ ಶಬ್ದಗಳು ಸೇರಿಸ್ಕೊಂಡು ಹೋಗ್ತಾರಲ್ಲ. ಬ್ರಹ್ಮ ಅಂದರೆ ಯಾವುದಪ್ಪ ಅಂದರೆ, ಯಾವುದು ಸತ್ಯ ಸ್ವರೂಪನೋ, ಯಾವುದು ಚೈತನ್ಯ ಸ್ವರೂಪ ಜ್ಞಾನ ಸ್ವರೂಪನೋ, ಆದಿ ಅಂತ್ಯಲ್ಲಿದೆ ಇರತಕ್ಕಂಥ ಅಖಂಡ ಸ್ವರೂಪನೋ, ಎಲ್ಲಿಂದ ತನಕ ಅಂತ ಹೇಳಲಿಕ್ಕಾಗಲು ಅದು ಬ್ರಹ್ಮ ಅಂತ. ಅಂಥ ವಸ್ತು ಯಾವುದು ಅಂತ ನಾವು ವಿವೇಕ ಮಾಡಿದ್ರೆ, ಈಗ ಸತ್ಯ ಅಂದರೆ ಅದು ಯಾವ ರೀತಿ ಕೇಳಿದ್ದೀವೋ, ಯಾವ ರೀತಿ ನೋಡಿದ್ದೀವೋ ಅದೇ ರೀತಿ ಮಾತನಾಡ್ತಕ್ಕಂಥ ಸತ್ಯ ಅಂತಾರೆ. ಇಲ್ಲಿ ಸತ್ಯ ಅಂದರೆ ಅದಲ್ಲ. ಯಾವುದು ತನ್ನ ಇರುವಿಕೆಯಲ್ಲಿ ಬದಲಾವಣೆ ಮಾಡ್ಕೊಳ್ದಿರ, ತನ್ನ ಇರುವಿಕೆಯನ್ನು ಕಳ್ಕೊಳ್ದಿರ ಇದೆಯೋ ಅದು ಸತ್ಯ. ಅಂಥ ವಸ್ತು ಯಾವುದಪ್ಪ? ತನ್ನಲ್ಲಿ ಬದಲಾವಣೆ ಮಾಡ್ಕೊಳ್ದಿರ, ತನ್ನ ಇರುವಿಕೆಯನ್ನು ಕಳ್ಕೊಳ್ದಿರ ಅಂಥದ್ದು ಯಾವುದು ಅಂತ ನಾವು ಯೋಚನೆ ಮಾಡಿದ್ರೆ ಇದಕ್ಕೆಲ್ಲೂ ಹೋಗಬೇಕಾದಿಲ್ಲ. ಈಗ ಇಂಥ ಶ್ರವಣದಲ್ಲೇ ಇದಾಗೋದು. ಮತ್ತು ಎಲ್ಲಿ ಕಾಶಿಗೆ ಹೋದ್ರೂ ಆಗಲ್ಲ. ಕಾಶಿಗೆ ಹೋದರೆ ಅಲ್ಲಿ ಇದು ಯಾರನ್ನ ಹೇಳೋರು ಇದ್ದರೆ ಅವ್ರ ಹತ್ರ ಕೂತ್ಕೊಂಡು ಶ್ರವಣ ಮಾಡ್ಕೊಂಡು ಆಗುತ್ತೆ. ಬಟ್ ಕಾಶಿಗೆ ಹೋದ್ರೆ ನಮಗೆ ಟೈಮಲ್ಲಿರುತ್ತೆ, ಅದು ನೋಡ್ಬೇಕು, ಇದು ನೋಡಬೇಕು, ಮತ್ತು ಅದು ತೊಗೋಬೇಕು, ಇದು ತೊಗೋಬೇಕು ಅನ್ನೋದಲ್ಲೇ ಇರುತ್ತೆ, ಹೌದಾ? ಸೊ ಇಲ್ಲೇ ನಾನು ನನ್ನ ಪ್ರಪಂಚ ಅಂತ ಏನು ಇಟ್ಕೊಂಡಿದ್ದೀವೋ ಇಲ್ಲೇ ಬದಲಾವಣೆ ಇಲ್ದಿರ, ತನ್ನ ಇರುವಿಕೆಯನ್ನು ಕಳ್ಕೊಳ್ದಿರ ಇರೋದು ಯಾವುದು ಅಂತ ಯೋಚನೆ ಮಾಡಬೇಕು. ಈಗ ನಾನು ಇಂಥವಳು, ನಾನು ಇಂಥವನು, ಅಲ್ಲ? ಇದು ಬದಲಾವಣೆ ಆಗುತ್ತೋ ಇಲ್ಲೋ? ನಾನು ಹೇಳ್ತಾ ಇರ್ತೀನಿ, ಒಂದೇ ಸಮಯದಲ್ಲಿ ಇಬ್ಬರ ಹತ್ರ ಮಾತಾಡ್ತಾಯಿದ್ರೆ ಹೆಚ್ಚಿಗೆ ಹೆಂಗಸರೇ ಇದ್ದೀರ. ಮಗಳ ಹತ್ರ ಮಾತಾಡಬೇಕಾದ್ರೆ ಯಾವ ರೀತಿ ಬರುತ್ತೆ, ಯಾವ ರೀತಿ ವ್ಯಕ್ತಿತ್ವ ಬರುತ್ತೆ. ಸೊಸೆ ಹತ್ರ ಮಾತಾಡ್ಬೇಕಾದ್ರೆ ಯಾವ ರೀತಿ ಬರುತ್ತೆ. ಮಗಳ ಹತ್ರ ತಿರುಗಿದ್ರೆ ತಾಯಿ, ಹೌದಾ? ನಿಮ್ಮ ಮನೆಗೆ ನೀನೇ ಕೆಲಸ ಮಾಡೋಕ್ಕೇನು ಮಾಡಬೇಡ, ಕೆಲಸದೊಳಗೆ ಇಡೋನು ನೀನು ವಿಶ್ರಾಂತಿಯಾಗಿರೋ ಟಿ ವಿ ನೋಡಿಕೊಂಡು. ಸೊಸೆ ಕಡೆ ತಿರುಗಿದ್ರೆ ಹೋಗಮ್ಮ, ಅದು ಮಾಡು, ಇದು ಮಾಡು, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ. ನಿಮ್ಮ ಮನೆ ಥರ ಆಗೋಲ್ಲ ಇಲ್ಲಿ. ಇವಾಗ ಹಿತ್ಲ ಕಡೆ ತಿರುಗಿದ್ರೆ ಒಂಥರ, ಹಿತ್ಲ ಕಡೆ ತಿರುಗಿದ್ರೆ ಒಂಥರ. ನೀನು ನಿಜವಾಗ್ಲೂ ಯಾವುದು ಬದಲಾವಣೆ ಆಗ್ತಿದೆ. ಇದೇ ರೀತಿ ಗಂಡಸರು ಅಷ್ಟೇ, ಹೌದಾ? ನಾನು ಇಂಥವನು ಬದಲಾವಣೆ ಆಗುತ್ತೆ, ಸತ್ಯವಲ್ಲ ಇದು. ಬುದ್ಧಿ ಅದು ಬದಲಾವಣೆ ಆಗುತ್ತೆ.
ಒಂದು ಸಲ ಇದ್ದ ಬುದ್ಧಿ ಇನ್ನೊಂದು ಸಲ ಇರಲ್ಲ. ಇವಾಗ ಇಷ್ಟೆಲ್ಲ ಕೇಳಿದ ಮೇಲೆ ಇನ್ಮೇಲೆ ರಾತ್ರಿ ಹೊತ್ತು ಮಲಗಬೇಕಾದ್ರೆ ಕನಿಷ್ಠ ಪಕ್ಷ ಹಗಲೊತ್ತಂತೂ ಆಗಲ್ಲ, ಮಲಗಕ್ಕೆ ಮುಂಚೆ ನಾಮ ಜಪ ಮಾಡಿ ಮಲಗಬೇಕಪ್ಪ ಅಂತ ಅನಿಸುತ್ತೆ. ಊಟ ಆದಮೇಲೆ ಏನು ನಾಮ ಜಪ ಬಿಡಿ ನಾಳೆ ನೋಡ್ಕೊಳ್ಳೋಣ ಮಲಗ. ಬುದ್ಧಿನೂ ಬದಲಾವಣೆ ಆಗ್ತಿದೆ, ಮನಸ್ಸು ಬದಲಾವಣೆ ಅಂದರೂ ಒಂದೇ, ಮನಸ್ಸು ಅಂದರೂ ಒಂದೇ, ಇಂದ್ರಿಯಗಳು ಅವು ಬದಲಾವಣೆ ಆಗ್ತಾಯಿದೆ. ಚೆನ್ನಾಗಿ ಕೇಳೋದು ಕಿವಿ. ಇವಾಗ ಎದುರು ನಿಂತ್ಕೊಂಡು ಬೈದರೂ ಏನಾಗೋಲ್ಲ. ಸ್ಥೂಲ ಶರೀರ ಬದಲಾವಣೆ ಆಗ್ತಿದೆ, ಹೊರಗಿನ ಪ್ರಪಂಚ ಬದಲಾವಣೆ ಆಗುತ್ತೆ, ಮತ್ತು ಆದಿ ದೈವಿಕ ಪ್ರಪಂಚ ಅದು ಬದಲಾವಣೆ ಆಗ್ತಿದೆ. ನೋಡಿ, ಅಕ್ಟೋಬರ್ ತಿಂಗಳು ಎಷ್ಟು ಚಳಿ ಇರಬೇಕು, ಇಲ್ಲ, ಬದಲಾವಣೆ ಆಗ್ತಿದೆ. ಹೌದಾ? ಆದ ಕಾರಣ ಇದು ಯಾವುದು ಸತ್ಯವಲ್ಲ. ನಾನು ಅನ್ನೋ ಅಹಂಕಾರದಿಂದ ಹೇಳಿದ್ರೆ ಎಲ್ಲನೂ ಯಾವುದು ಸತ್ಯವಲ್ಲ. ಇದು ಯಾವುದು ಸತ್ಯ ಅಲ್ಲ. ಅಷ್ಟೇ ಅಲ್ಲ, ಒಂದು ಸಮಯದಲ್ಲಿ ಇದೆಲ್ಲವೂ ಇಲ್ಲ ಅಂತಾಗುತ್ತೆ. ಯಾವಾಗ ಇಲ್ಲ ಅಂತಾಗುತ್ತಿದು? ನಿದ್ದೆನಲ್ಲಿ ಎಷ್ಟೋ ಪ್ರಯತ್ನ ಮಾಡ್ತೀವಿ ಆನಂದಕ್ಕೋಸ್ಕರ, ಏನೆಲ್ಲ ಮಾಡೋದು ಏನಾಗಲ್ಲ. ಹೋಗಿ ಮಲಗಿದ್ರೂ ಸಾಕಪ್ಪ ಅನಿಸುತ್ತೆ. ಮಲಗಿಬಿಟ್ರೆ ಎಲ್ಲೋಗುತ್ತೋ ಈ ಪ್ರಪಂಚ. ಹೌದಾ? ನಮ್ಗನ್ಸುತ್ತೆ ಎಲ್ಲೋಗಲ್ಲ ಸ್ವಾಮೀಜಿ, ಅಲ್ಲೇ ಇರುತ್ತೆ, ಅದೇ ಮನೆಗೆ ಮಲಗ್ತೀವಿ, ಅದೇ ಮನೆಗೆ ಹೇಳ್ತೀವಿ ಅಂತ ಅಂತೀವಿ. ಅದು ಬುದ್ಧಿ ಹೇಳೋದು. ಅದು ನಮಗೆ ಇದೇ ಮನೆಗೆ ಮಲಗಿದ್ದೆ, ಇದೇ ಮನೆಗೆ ಎದ್ದೆ ಅಂತ ಜಾಗೃತಿ ಬಂದಮೇಲೆ ಬುದ್ಧಿ ಹೇಳೋದು. ನಿದ್ದೆನಲ್ಲಿದ್ದಾಗ ಇದೇ ಮನೆಯಲ್ಲಿ ಮಲಗಿದ್ದೀನಿ ನಾನು, ಇದೇ ಮನೆಗೆ ಎದ್ದೇಳ್ತೀನಿ, ಏನು ಭಯ ಇಲ್ಲ ಅಂತ ಆ ಥರ ಅಂದ್ಕೊಳ್ತೀವ? ಇಲ್ಲ. ನಾನು ನನ್ನ ಪ್ರಪಂಚ ಅನ್ನತಕ್ಕಂಥದ್ದು ಇಲ್ಲವೇ ಇಲ್ಲ. ನಾನು ನನ್ನ ಪ್ರಪಂಚ ಇಲ್ಲದಿದ್ರೂ ನೀವಿದ್ರೋ ಇಲ್ಲೋ, ನಿದ್ದೆ ಅಂದಾಗ ನೀವಿದ್ದಿರೋ ಇಲ್ಲೋ, ಅದು ಚೆನ್ನಾಗಿ ಇವಾಗ ಮನಸ್ಸಿಗೆ ತಂದ್ಕೊಂಡು ನೋಡಬೇಕು. ನಿಮ್ಮ ನಿದ್ದೆಯಲ್ಲಿ ನೀವಿದ್ರೋ ಇಲ್ಲ, ಏನು ಹೇಳಿ? ಇದ್ವಿ ಸ್ವಾಮಿ. ಸರಿಯಾಗಿ ನೀವು ನೋಡ್ಕೊಂಡು ಹೇಳಿದ್ರೆ ಇದ್ವಿ ಸ್ವಾಮಿ, ಅದು ಈ ರೀತಿ ಇರಲಿಲ್ಲ. ಸಂಸಾರಿ, ದುಃಖಿ, ಅದು ಇದು ರಾಮಾಯಣ ಯಾವುದೂ ಇಲ್ಲ. ಮತ್ತು ಹೇಗಿದ್ದರೆ ಆನಂದವಾಗಿದ್ದೆ. ಆನಂದಕ್ಕೆ ಏನು ಬೇಕಲ್ಲಿ? ಏನು ಯಾವುದರಿಂದ ಬಂತು ಆನಂದ? ಬಂದಿದ್ದಲ್ಲ, ನೀನೇ. ಅದರಲ್ಲಿ ಬದಲಾವಣೆ ಇದೆಯೋ? 10ನೇ ವಯಸ್ಸಲ್ಲಿ ನಿದ್ದೆ ಮಾಡೋದು ಎಷ್ಟು ಆನಂದವೋ, ಇವತ್ತು ನಿದ್ದೆ ಮಾಡೋದು ಅಷ್ಟೇ ಆನಂದ. ಯಾಕೆ? ಅದರಲ್ಲಿ ಏನು ಬದಲಾವಣೆ ಇಲ್ಲ. ಹೋಲಿ, ನಾನು ನನ್ನ ಪ್ರಪಂಚನ ತೆಗೆದುಹಾಕಿದ್ದೀರ, ಅದು ಏನು ಉಳಿಯುತ್ತೋ ಅದನ್ನು ತೆಗೆದುಹಾಕ್ಬಿಡಿ ನೋಡೋಣ. ಯಾಕೆ? ಅದೇ ಸತ್ಯ. ಅಷ್ಟೇ ಅಲ್ಲ, ಅದು ತನ್ನಂತ ನಿಶ್ಚಯ ಮಾಡಿಕೊಂಡು ಇರೋ ಪ್ರಪಂಚನೂ ಇದೆ ಅಂತ ನಿಶ್ಚಯ ಮಾಡುತ್ತೆ. ಪ್ರಪಂಚ ಇಲ್ಲ ಅನ್ನೋದನ್ನು ಅದೇ ಹೇಳುತ್ತೆ. ನಮಗೆ ನಿದ್ದೆನ ಪ್ರಪಂಚ ಇಲ್ಲ ಅಂತ ಯಾಕೆ ಗೊತ್ತಾಯಿತು? ಅದು ನಿದ್ದೆ ಮಾಡಿರಲಿಲ್ಲ, ಏನು ಇಲ್ಲ ಅನ್ನೋದನ್ನು ನೋಡ್ತಿತ್ತು ಸಾಕ್ಷಿಯಾಗಿ. ಅದೇ ಚೈತನ್ಯ ಸ್ವರೂಪ, ಜ್ಞಾನ ಸ್ವರೂಪ, ಸತ್ಯಂ ಜ್ಞಾನಂ. ಆ ನಿದ್ದೆನಲ್ಲಿ ನೀವಿದ್ರಿ. ಈಗ ಮನಸ್ಸು ತಂದ್ಕೊಂಡು ಎಲ್ಲಿಂದ ತನಕ ಇದ್ರಿ, ಎಷ್ಟು ಉದ್ದ, ಎಷ್ಟು ಗಾತ್ರ ಹೇಳಿ ನೋಡೋಣ. ಅಖಂಡ ಸ್ವರೂಪ. ಅಂಥ ಒಂದು ಅಖಂಡ ಸ್ವರೂಪ, ಆನಂದ ಸ್ವರೂಪ ನೀವು. ಅದನ್ನು ನಾವು ಗುರುಮುಖೇನ ತಿಳ್ಕೋಬೇಕು ಅಂತಾರೆ. ಹಾಗೆ ಮುಂದಕ್ಕೆ ಯಾವ ರೀತಿ ವಿಚಾರ ಮಾಡಬೇಕು ಏನೋ ಒಂದು ವಿಚಾರ ಬರುತ್ತೆ. ನಾಳೆ ದಿವಸ ನೋಡೋಣ. ಮತ್ತು ಸಂಜೆ 6:30